ನಮಸ್ಕಾರ. ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಇಷ್ಟು ದಿನ ಬುಲ್ಡೋಸರ್ ನ್ಯಾಯ ಅನ್ನೋದು ಹೆಚ್ಚಾಗಿ ಉತ್ತರ ಪ್ರದೇಶ ಅಥವಾ ಉತ್ತರ ಭಾರತದ ರಾಜ್ಯಗಳಲ್ಲಿ ಹೆಚ್ಚಾಗಿ ಕೇಳಿ ಬರ್ತಾ ಇತ್ತು. ಈಗ ಕರ್ನಾಟಕದಲ್ಲೂ ಸಹ ಸದ್ದು ಮಾಡುವಂತ ವಿಚಾರ ಮುನ್ನೆಲೆಗೆ ಬಂದಿದೆ. ಇದಕ್ಕೆ ಕಾರಣ ನಮ್ಮ ರಾಜ್ಯದ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟಂತ ಹೇಳಿಕೆ. ಸದನದಲ್ಲಿ ಡ್ರಗ್ ಪೆಡ್ಲರ್ಸ್ ಗಳ ವಿರುದ್ಧ ಕಠಿಣ ಕ್ರಮವನ್ನ ನಾವು ತೆಗೆದುಕೊಳ್ತಾ ಇದ್ದೀವಿ. ಅಧಿಕಾರಿಗಳ ವಿರುದ್ಧವೂ ಸಹ, ಅದರಲ್ಲಿ ಪಾಲ್ಗೊಂಡಂತ ಅಧಿಕಾರಿಗಳ ವಿರುದ್ಧವೂ ಸಹ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ತೀವಿ ಅಂತ ಹೇಳ್ತಾನೆ ಅಪರಾಧಿಗಳ ಅಥವಾ ಆರೋಪಿಗಳ ಮನೆಯನ್ನ ಕೆಡವೋಕೆ ಯೋಜಿಸ್ತಿದ್ದೇವೆ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಬಿಟ್ರು. ಇದು ಒಂದಿಷ್ಟು ಜನರ ಆಕ್ರೋಶಕ್ಕೆ, ಒಂದು ವರ್ಗದ ಜನರ ಆಕ್ರೋಶಕ್ಕೆ ಕಾರಣ ಆಗಿರೋದು. ಈ ಮಾತು ಕರ್ನಾಟಕಕ್ಕೆ ಬೇಕಿತ್ತ ಅಥವಾ ಈ ಮಾತಿನ ಅವಶ್ಯಕತೆ ಆದ್ರೂ ಇತ್ತ ಅಂತ ಜನಸಾಮಾನ್ಯರು ಸಾಲು ಸಾಲು ಪ್ರಶ್ನೆಗಳನ್ನ ಗೃಹ ಸಚಿವರಿಗೆ ಕೇಳ್ತಿದ್ದಾರೆ. ಈ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ನಮ್ ಜೊತೆ ಬಿಜೆಪಿ ವಕ್ತಾರರಾಗಿರುವಂತಹ ಯದುಕುಮಾರ್ ಗೌಡ ಅವರಿದ್ದಾರೆ. ಸರ್ ನಮಸ್ತೆ, ಚರ್ಚೆಗೆ ಸ್ವಾಗತ. ನಮಸ್ತೆ ಮೇಡಮ್. ಹಾಗೆಯೇ ಹಿರಿಯ ಪತ್ರಕರ್ತರಾಗಿರುವಂತಹ ಮುರಳೀಧರ್ ಖಜಾನೆ ಅವರಿದ್ದಾರೆ. ಸರ್ ನಮಸ್ತೆ, ಚರ್ಚೆಗೆ ಸ್ವಾಗತ. ನಮಸ್ತೆ. ಓಕೆ, ಮುರಳೀಧರ್ ಸರ್, ನಿಮ್ಮಿಂದನೇ ಶುರು ಮಾಡ್ಬಿಡ್ತೇನೆ. ಬುಲ್ಡೋಜರ್ ಹರಿಸುವಂತ ಈ ಒಂದು ಕೋಮುದ್ದೇಶದ ಹೇಳಿಕೆ ಅಥವಾ ಈ ಮಾತು ಗೃಹ ಸಚಿವರಿಗೆ ಶೋಭೆ ತರತ್ತ? ಇದು ನಮ್ ಕರ್ನಾಟಕಕ್ಕೆ ಈ ಮಾತು ಬೇಕಿತ್ತ? ನಾನು ಈ ಬಗ್ಗೆ ತಕ್ಷಣಕ್ಕೆ ಹೇಳ್ಬೇಕಾಗಿರೋದಿಷ್ಟು. ಫಸ್ಟ್ ಭಾರತೀಯ ಜನತಾ ಪಕ್ಷದ ಅಫಿಷಿಯಲ್ ಸ್ಪೋಕ್ಸ್ ಪರ್ಸನ್ ಆಗಿರುವಂತ ಯದು ಗೌಡ ಅವ್ರು ಏನಿದ್ದಾರೆ ಅವರು ಮಾತಾಡ್ಲಿ. ಅದಾದ ಮೇಲೆ ನಾನು ನನಗೆ ತಿಳಿದಿದ್ದನ್ನ ನಾನು ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ಬೋದು. ಓಕೆ ಸರ್. ಯದು ಸರ್, ಹಾಗಿದ್ರೆ ಇವತ್ತಿನ ಪ್ರೋಗ್ರಾಮ್ ಅನ್ನ ನಿಮ್ಮಿಂದಲೇ ಶುರು ಮಾಡೋಣ. ನಿಮ್ಗೆ ಏನ್ ಅನ್ಸತ್ತೆ? ಈ ಮಾತು ಕರ್ನಾಟಕಕ್ಕೆ ಶೋಭೆ ತರತ್ತ? ಇದು ಬೇಕು ಅಂತ ಅನ್ಸತ್ತಾ? ಮೇಡಮ್, ಯಾವ ಕೆಲಸಗಳು ಸಂವಿಧಾನ ವಿರೋಧವಾಗಿರುತ್ತೋ, ಸಮಾಜದ ವಿರುದ್ಧವಾಗಿರುತ್ತೋ, ಜನರ ವಿರುದ್ಧವಾಗಿರುತ್ತೋ ಹಾಗೆಲ್ಲಾನು ಈ ತರ ಒಂದು ಕಠಿಣ ಕ್ರಮ ಕೈಗೊಳ್ಳಲೇಬೇಕಾಗುತ್ತೆ. ಇದನ್ನ ನಾವು ಸ್ವಾಗತಿಸ್ತೇವೆ. ಆದ್ರೆ ಎಷ್ಟರ ಯಾರೋ ಒಬ್ಬ ಕೆಲವರಿಗೆ ಅದು ನೋವಾಗುತ್ತೆ, ಅದಕ್ಕೆ ನಾವು ಅದನ್ನ ಜಾರಿ ಮಾಡಕ್ ಆಗಲ್ವಾ ಅಂತ ಯೋಚನೆಯಲ್ಲಿ ಅಂತಾರೆ ಎರಡೆರಡು ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿರೋ ಸರ್ಕಾರದಲ್ಲಿ ಇದು ಕಾರ್ಯರೂಪಕ್ಕೆ ಬರುವಂತದ್ದು ಅಷ್ಟು ಸತ್ಯಾಂಶ ಏನು ಉಳ್ಳಿಲ್ಲ ಅಂತ ಕಾಣಿಸುತ್ತೆ ಮೇಡಮ್. ಯಾಕಂದ್ರೆ ಹಿಂದೆ ನಡೆದಂತ ಕರ್ನಾಟಕದಲ್ಲಿ ಕಳೆದ 2.5 ವರ್ಷದಲ್ಲಿ ಈ ತರ ಹಲವಾರು ಘಟನೆಗಳಾಗಿವೆ. ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತ ಗೃಹ ಮಂತ್ರಿಗಳು ಯಾವ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅಂತ ನಾವು ನೋಡಿದೀವಿ, ತಾವು ಕೇಳಿದ್ದೀರಾ. ನನಗ್ ಗೊತ್ತಿಲ್ಲ, ಮಾನಸಿಕ ಅಸ್ವಸ್ಥ, ಇದೊಂದು ಚಿಕ್ಕ ಘಟನೆ, ನೋಡ್ತೀನಿ, ಇದ್ರ ಬಗ್ಗೆ ಪರಿಶೀಲಿಸ್ತೀನಿ, ಈ ತರ ಅಂತ ಹೇಳಿದಂತ ಹಲವಾರು ಘಟನೆಗಳಿವೆ. ನಾವ್ ಹೇಳ್ತಾ ಇರುವಂತದ್ದು ನೋಡಿ, ಚುನಾವಣೆದಾಯ್ತು ಆಯ್ತಾ, ಪಕ್ಷ ನಿಮಗೆ ಕರ್ನಾಟಕದ ಜನ ನಿಮಗೆ 136 ಒಂದು ದೊಡ್ಡದ ಸುಭದ್ರವಾದ ಸರ್ಕಾರ ನಿಮಗೆ ಕೊಟ್ಟಿರ್ಬೇಕಾದಾಗ ನೀವು ಸರ್ಕಾರಕ್ಕಂತ ಬಂದಾದ್ಮೇಲೆ ಎಲ್ರೂ ಒಂದೇ ನಿಮಗೆ. ಅದಲ್ಲಿ ಯಾರೇ ತಪ್ಪು ಮಾಡ್ಲಿ, ಯಾರೇ ಅದನ್ನ ಇದು ಮಾಡ್ಲಿ, ಕಾನೂನು ಪ್ರಕಾರ ಏನಿತ್ತು ಅವರಿಗೆ ಶಿಕ್ಷೆ ಒಳಪಡಿಸುವಂತದ್ದು ಸರ್ಕಾರದ ನಿಯಮ, ಸಂವಿಧಾನದ ನಿಯಮ. ಅದು ಬಿಟ್ಟು ನೀವು ಪ್ರತಿ ಸತಿ ಯಾವ್ದಾವ್ ಚರ್ಚೆಗಳು ಬಂದಾಗ ಬೇರೆ ಚರ್ಚೆ, ಒಂದ್ ನಿಮಿಷ, ಬೇರೆ ಚರ್ಚೆಗಳು ಬಂದಾಗ ಅದ್ರ ಬಗ್ಗೆ ನೀವು ಆಕ್ಷನ್ಸ್ ತಗೊಂಡಿಲ್ಲ. ಯಾಕಂದ್ರೆ ಈ ತರದ ಹೇಳಿಕೆ ಅದು ಬರೀ ಒಂದು ಹಾಸ್ಯಾಸ್ಪದ ಆಗುತ್ತೆ ಹೊರತು ಜನರಿಗೆ, ಕೇಳಿದವ್ರಿಗೆ ಇದು ನಿಜವಾಗ್ಲೂ ಕಾರ್ಯಗತ ಬರುತ್ತಾ ಕರ್ನಾಟಕದಲ್ಲಿ, ಅದು ಕಾಂಗ್ರೆಸ್ ಸರ್ಕಾರದಲ್ಲಿ ಕಾರ್ಯಗತವಾಗುತ್ತಾ ಅನ್ನೋದು ಒಂದು ದೊಡ್ಡ ಯಕ್ಷ ಪ್ರಶ್ನೆ ಮಾಡುತ್ತೆ. ಓಕೆ, ಹಾಗಾದ್ರೆ ನೀವು ಗೃಹ ಸಚಿವರ ಮಾತನ್ನ ಖಂಡಿಸ್ತೀರಾ ಸರ್? ಮೇಡಮ್, ಖಂಡಿಸುವಂತದ್ದಲ್ಲ, ಇದು ಆಕ್ಷನ್ ರೂಪಕ್ಕೆ ಬರಲ್ಲ. ಇದೇನಂತಾರಂದ್ರೆ ಜನರಿಗೆ ಸುಮ್ನೆ ದಾರಿ ತಪ್ಪು ಅಂತ ಹೇಳುವಂತದ್ದು ರೀತಿ. ಈಗ ಬುಲ್ಡೋಸರ್ ನ್ಯಾಯ ಅನ್ನೋದು ಉತ್ತರ ಪ್ರದೇಶದಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕದಲ್ಲೂ ಸಹ ಜಾರಿ ಆಗ್ಬೇಕು. ಯಾಕಂದ್ರೆ ಇವಾಗ ಗೃಹ ಸಚಿವರು ಸದನದಲ್ಲಿ ಮಾತಾಡ್ಬೇಕಾದಾಗ ಡ್ರಗ್ಸ್ ಬಗ್ಗೆ ಮಾತಾಡ್ತಾ ಇದ್ರು. ಮೇಡಮ್, ಈಗ ಕರ್ನಾಟಕದಲ್ಲಿ, ಅದು ಮೈಸೂರಿನಲ್ಲಿ ಒಂದು ಡ್ರಗ್ ಫ್ಯಾಕ್ಟರಿ ಇದೆ ಅಂತ ಅನ್ಬಿಟ್ಟೆ ಇಲ್ಲಿನ ಸರ್ಕಾರಕ್ಕಾಗ್ಲಿ. ಮಾತಾಡ್ತೇನೆ. ಈಗ ನೀವು ಹೇಳಿದ್ರಿ ಕರ್ನಾಟಕದಲ್ಲೂ ಸಹ ಯುಪಿ ಮಾದರಿಯ ಬುಲ್ಡೋಸರ್ ನ್ಯಾಯ ಜಾರಿ ಆಗ್ಬೇಕು ಅಂತಂದ್ರಿ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಮುರಳೀಧರ್ ಸರ್ ಒಂದು ಬೈಟ್ ತಗೋಬಿಡ್ತೇನೆ. ಸರ್ ದಯವಿಟ್ಟು ಮಾತಾಡಿ ಸರ್. ಮುರಳೀಧರ್ ಸರ್. ಓಕೆ, ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಕೆಲವನ್ನ ಇಂಗ್ಲಿಷ್ ಅಲ್ಲಿ ಹೇಳಬೇಕಾಗತ್ತೆ ನಾನು. ಹಾಗಾಗಿ ಯಾಕೆಂದ್ರೆ ಇದು ಕಾನೂನಿಗೆ ಸಂಬಂಧಪಟ್ಟಿದ್ದು ಮತ್ತೆ ಸಾಮಾಜಿಕ ಸಮಸ್ಯೆಯೊಂದಕ್ಕೆ ಸಂಬಂಧಪಟ್ಟಿದ್ದು ಮತ್ತೆ ಕೋರ್ಟಿಗೂ ಸಂಬಂಧಪಟ್ಟಿರೋ ಪ್ರಶ್ನೆ. ಇಲ್ಲಿ ನಾವು ಏನೇ ಮಾತಾಡಿದ್ರು ಕೂಡ ಅದು
ಒಂದು ಅರ್ಥಪೂರ್ಣವಾದ ಮೆಸೇಜ್ ಅನ್ನ ಕೊಡಬೇಕಾಗಿರುತ್ತೆ ಇಂಥ ಹೊತ್ತಲ್ಲಿ. ಅದು ಬಿಟ್ಟು ನಾವು ರಾಜಕಾರಣದ ಹೆಚ್ಚು ಇದನ್ನ ಹೇಳೋದಕ್ಕಿಂತನೂ ಇಲ್ಲಿ ಕೆಲವನ್ನ ಕೋಟ್ ಮಾಡ್ಬೇಕಾಗತ್ತೆ. ಅಂದ್ರೆ ಉದಾಹರಣೆಗೆ ತೆಲಂಗಾಣ ಸರ್ಕಾರ ಕೂಡ ಮಾಡಿದೆ ಇದನ್ನ. ತೆಲಂಗಾಣ ಸರ್ಕಾರ ಕೂಡ ಮಾಡಿದೆ 166 ಸ್ಟ್ರಕ್ಚರ್ಸ್ ನನ್ನ ಪ್ರಕಾರ 166 ಸ್ಟ್ರಕ್ಚರ್ಸ್ ಡಿಮಾಲಿಷ್ ಮಾಡಿದೆ ಈ ತರ. ಈ ತರ ಅಂದ್ರೆ 166 ಸ್ಟ್ರಕ್ಚರ್ಸ್ ಆರೋಪಿಗಳ ಮನೆಗೂ ಸೇರಿತ್ತ ಸರ್? ಹೌದು ಏನು ಅನುಮಾನ ಇಲ್ಲ. ಆದ್ರೆ ಇದೇ ವಿಷಯವನ್ನ ಈ ಬುಲ್ಡೋಸರ್ ಸಂಸ್ಕೃತಿ ಅಂತ ನಾವೇನ್ ಕರಿತಾ ಇದೀವಿ, ಆ ಬುಲ್ಡೋಸರ್ ಸಂಸ್ಕೃತಿಯನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಈಗಿನ ನಮ್ಮ ಕಾಂಗ್ರೆಸ್ನ ರಾಷ್ಟ್ರಾಧ್ಯಕ್ಷರು ಮತ್ತೆ ತುಂಬಾ ರಾಜ್ಯಸಭಾದಲ್ಲಿ ವಿರೋಧ ಪಕ್ಷ ನಾಯಕರು ಕೂಡ ಅವರು ಕೂಡ ತೀವ್ರವಾಗಿ ಖಂಡಿಸಿದ್ದಾರೆ. ಬುಲ್ಡೋಸರ್ ನ್ಯಾಯವನ್ನ ನೀವು ಹೇರಬೇಡಿ, ಯಾಕೆಂದ್ರೆ ಇದು ಒಂದು ನಿರ್ದಿಷ್ಟ ಸಮುದಾಯದ ವಿರುದ್ಧ. ಲೆಟ್ ಮಿ ಬಿ ವೆರಿ ಫ್ರಾಂಕ್, ಇಟ್ ಈಸ್ ಅಬೌಟ್ ದಿ ಮೈನಾರಿಟೀಸ್, ಇಟ್ ಈಸ್ ಅಗೇನ್ಸ್ಟ್ ದ ಮೈನಾರಿಟೀಸ್ ಅಂತ ಹೇಳಿ ತುಂಬಾ ನೇರವಾಗಿ ಹೇಳಿದ್ದಾರೆ. ಸೊ ಹಾಗಾಗಿ ಕಾಂಗ್ರೆಸ್ ಸರ್ಕಾರ ತಾನು ಕೊಟ್ಟಿರುವ ಭರವಸೆ, ತನ್ನ ಹೇಳಿಕೆಗಳು, ತನ್ನ ಪಕ್ಷದ ಅಜೆಂಡಾ ಇವುಗಳನ್ನೆಲ್ಲ ಲೆಕ್ಕಕ್ಕೆ ಇಟ್ಟುಕೊಂಡು ಯೋಚನೆ ಮಾಡುವುದೇ ಆದರೆ ಈಗಾಗಲೇ ತೆಲಂಗಾಣದಲ್ಲಾಗಿರೋದು ಅವರು ಸಾಕಷ್ಟು ಮುಖಭಂಗವನ್ನ ಅನುಭವಿಸಿದ್ದಾರೆ. ಎರಡನೆಯದು, ಜೊತೆಗೆ ಪ್ರಿಯಾಂಕಾ ಗಾಂಧಿ ವಾಡ್ರಾ ಏನಿದ್ದಾರೆ ಅವರು ತೀವ್ರವಾಗಿ ಖಂಡಿಸಿದ್ದಾರೆ, ಕಾಂಗ್ರೆಸ್ಸಿನ ಸಕಲ ನಾಯಕರು ಖಂಡಿಸಿದ್ದಾರೆ ಇದನ್ನ. ಹಾಗಿರುವಾಗ ಪರಮೇಶ್ವರ್ನಂತಹ ಹಿರಿಯ ರಾಜಕಾರಣಿ, ಗೃಹ ಸಚಿವ ಮತ್ತೆ ಮುಖ್ಯಮಂತ್ರಿ ಆಗುವ ಬಯಕೆಯನ್ನು ಇಟ್ಟುಕೊಂಡಿರುವ ಒಬ್ಬ ನಾಯಕ ಇಂಥ ಮಾತುಗಳನ್ನು ಹೇಳೋದು ಎಷ್ಟು ಸರಿ ಅನ್ನೋದು ಮೊದಲನೇ ಪ್ರಶ್ನೆ. ಇದು ನ್ಯಾಯ ಆಮೇಲೆ ಯೋಚನೆ ಮಾಡೋಣ, ಬರ್ತೀನಿ ಅದಕ್ಕೆ. ಆದ್ರೆ ಒಬ್ಬ ಗೃಹ ಸಚಿವರಾಗಿ ಕಾಂಗ್ರೆಸ್ನವರು ವಿರೋಧಿಸ್ತಿರುವಂತಹ ಒಂದು ಯಾವ ಸಾಮಾಜಿಕ ಕೆಡುಕು ಅಂತ ಹೇಳಿ ತಿಳ್ಕೊಂಡಿದೆ, ಆ ಸಾಮಾಜಿಕ ಕೆಡುಕಿನ ಬಗ್ಗೆ ಒಂದು ಚೂರು ಯೋಚನೆ ಮಾಡದೆ ಈ ತರ ಹೇಳಿಕೆ ಕೊಡೋದು ಅಪ್ರಬದ್ಧ. ಇಲ್ಲ ಸರ್, ಆಕ್ಚುಲಿ ನಾವು ಕಾಂಗ್ರೆಸ್ ವಕ್ತಾರರಿಗೆ ಟ್ರೈ ಮಾಡಿದ್ವಿ, ಬಟ್ ಅವರು ಬರ್ತೀವಿ ಅಂತ ಅಂದು ಲಾಸ್ಟ್ ಮೂಮೆಂಟ್ ಅಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಅಂದ್ಬಿಟ್ರು. ಈಗ ಅವರ ಇನ್ನೊಂದು ಆಂಗಲ್ ಅಲ್ಲಿ ನೋಡೋದಾದ್ರೆ ಯಾರಿಗ್ ಗೊತ್ತು, ಗೃಹ ಸಚಿವರು ಬಾಯಿ ತಪ್ಪಿ ಅಥವಾ ಮಾತಿನ ಭರದಲ್ಲಿ ಆ ಒಂದು ಹೇಳಿಕೆನ ಕೊಟ್ಟಿರ್ಬಹುದು. ಇದು ನಾನು ಇದನ್ನ ಎಸ್ಕೇಪಿಸಮ್ ಅಂತ ಹೇಳುತ್ತೀನಿ. ಮೊದಲನೇದಾಗಿ ಅವ್ರು ಬರದೇ ಇರೋದು, ಸಮರ್ಥನೆ ಮಾಡಿಕೊಳ್ಳದೆ ಇರೋದು ಅವ್ರಿಗೆ ಸಂಬಂಧಪಟ್ಟ ಪ್ರಶ್ನೆ. ಅಂದ್ರೆ ಒಂದು ವಿಧಾನಸಭೆಯಲ್ಲೋ ಅಥವಾ ಸಾರ್ವಜನಿಕವಾಗಿಯೋ ಒಬ್ಬ ಗೃಹ ಮಂತ್ರಿ ಒಂದು ಹೇಳಿಕೆ ಕೊಡ್ತಾನೆ ಅಂದ ಮೇಲೆ ಅದು ಹೇಳಿಕೆ, ಪಕ್ಷದ ಹೇಳಿಕೆಯೂ ಹೌದು, ಸರ್ಕಾರದ ಹೇಳಿಕೆಯೂ ಹೌದು. ಅದರಲ್ಲಿ ನಾವು ರಿಯಾಯಿತಿ ತೋರಿಸ್ಬೇಕಾದ ಅಗತ್ಯ ಇಲ್ಲ. ಮಾತಿನ ಬರದಲ್ಲಾದ್ರೂ ಹೇಳ್ಕೊಳ್ಳಿ, ಇಲ್ಲ ಯೋಚನೆ ಮಾಡಾದ್ರೂ ಹೇಳಿ. ಅಲ್ಲ, ಅವ್ರು ಮಾತಿನ ಬರದಲ್ಲಿ ಕೂಡ ಹೇಳ್ಕೊಡುದು, ಯೋಚನೆ ಮಾಡಿ ಕೂಡ ಹೇಳಬಾರದಾಗಿತ್ತು. ಆದರೆ ಅವ್ರೇನ್ ಮಾಡಿದ್ದಾರೆ, ಹೇಳ್ಬಿಟ್ಟಿದ್ದಾರೆ. ಹೇಳ್ಬಿಟ್ಟ ಮೇಲೆ ಅವ್ರು ಬಿಜೆಪಿ ಅವ್ರು ಹೇಳ್ತಿರೋದು ಕರೆಕ್ಟ್. ಇದು ಆಕ್ಷನಿಗೆ ಬರುತ್ತಾ? ಇಲ್ಲ. ಯಾಕೆಂದ್ರೆ ಅವರು ತುಂಬಾ ಸರಿಯಾಗಿ ಹೇಳಿದ್ರು, ಇದುವರೆಗೂ ಗೃಹ ಸಚಿವರ ತರ ವರ್ತನೆಯೇ ಮಾಡಿಲ್ಲ. ನನ್ನ ಪ್ರಕಾರ ಗೃಹ ಸಚಿವರು. ಮುರಳೀಧರ್ ಸರ್, ಒಂದು ಸೆಕೆಂಡ್, ನಾನು ನಿಮ್ಮನ್ನ ಮತ್ತೆ ಮಾತಾಡಿಸ್ತೇನೆ. ಇದು ಸರ್, ಈಗ ಡ್ರಗ್ ಪೆಡ್ಲರ್ಸ್ ಗಳ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು, ಅದು ಅಪರಾಧಿಗಳು ಯಾರಿದ್ದಾರೆ ಅವರಿಗೆ ಕಂಪಲ್ಸರಿ ಶಿಕ್ಷೆ ಆಗ್ಬೇಕು, ಅದ್ರಲ್ಲಿ ಎರಡು ಮಾತೇ ಇಲ್ಲ. ಆದ್ರೆ ಅಪರಾಧಿ ಅಥವಾ ಆರೋಪಿ ಹೆಸರಲ್ಲಿ ಇರುವಂತಹ ವ್ಯಕ್ತಿಯ ಮನೆಯನ್ನ ಕೆಡವೋದು ಇದು ಅನ್ಯಾಯ ಅಂತ ಅನ್ಸೋದಿಲ್ವಾ? ಯಾಕೆ ಅನ್ಯಾಯ ಆಗುತ್ತೆ ಮೇಡಮ್? ಈಗ ಒಂದ್ ತಿಳ್ಕೊಳ್ಳಿ, ಸಮಾಜದ ಸ್ವಾಸ್ಥ್ಯ, ರಾಜ್ಯದ ನಾನೇನೋ ತಪ್ಪು ಮಾಡಿದ್ದೆ ಅಂತಂದ್ರೆ ಅದು ನನ್ನ ಪರ್ಸನಲ್, ಅದು ನಾನು ಒಬ್ಬಳೇ ಇರ್ತೇನೆ, ನಾನು ಇನ್ವಾಲ್ವ್ ಆಗಿರ್ತೇನೆ, ನನ್ನ ಕುಟುಂಬ ಅದ್ರಲ್ಲಿ ಇನ್ವಾಲ್ವ್ ಆಗಿರೋದಿಲ್ಲ ಅಲ್ವಾ? ಪವಿತ್ರ, ಒಂದ್ ಸೆಕೆಂಡ್, ಐ ಆಮ್ ಇಂಟರ್ವೀನಿಂಗ್. ಅವರು ಹೇಳಿ ಮೊದಲು ಪಾಪ, ಆಮೇಲೆ ನೀವು ಅವ್ರನ್ನ ಪ್ರಶ್ನೆ ಕೇಳಿ. ಎಷ್ಟೇ ತುರ್ತಿದ್ರೂ ಕ್ಲಾರಿಟಿ ಬರಬೇಕು ಅಂದ್ರೆ ಚರ್ಚೆನಲ್ಲಿ ಒಬ್ಬ ತನ್ನ ಮನಸ್ಸಿನ ಭಾವನೆಗಳನ್ನ ಹೇಳ್ತಾ ಇದ್ದಾರೆ ಅಂದ್ರೆ ವಿ ಹ್ಯಾವ್ ಟು ಲಿಸನ್ ಟು ಇಟ್. ಯಾಕೆಂದ್ರೆ ನಾನು ಉತ್ತರ ಕೊಡ್ಬೇಕಾಗತ್ತೆ. ನೋಡಿ ಮೇಡಮ್, ನೀವು ಹೇಳ್ತಾ ಇರುವಂತದ್ದು ಹಾಗಾದ್ರೆ ನಾವು ಈಗ ರೀಸೆಂಟ್ ಆಗಿ ಉಗ್ರಗಾಮಿ ಘಟನೆಗಳಾಯ್ತು,
ಪಹಲ್ಗಾಮ್ನಲ್ಲಾಯ್ತು ಮತ್ತೆ ಇದ್ರಲ್ಲಾಯ್ತು. ಯಾರನ್ನ ನಾವು ದೇವರು ಮತ್ತೆ ಯಾರು ನಾವು ಅಂತಾರೆ ಡಾಕ್ಟರ್ಗಳನ್ನ ನಾವು ದೇವರ ಸಮಾನ ಅಂತ ಇದ್ ಮಾಡ್ತಾ ಇದ್ವಿ, ಅವರೇ ಈ ತರ ಮಾಡ್ಬೇಕಾದಾಗ ಸಮಾಜಕ್ಕೆ ಏನ್ ಶಕ್ತಿ ಇದ್ ಮಾಡುತ್ತೆ? ಒಂದು ಸ್ಟ್ರಿಕ್ಟ್ ಆಕ್ಷನ್ಸ್ ಕೊಡ್ಬೇಕಲ್ವಾ, ಒಂದು ಸ್ಟ್ರಿಕ್ಟ್ ಮೆಸೇಜ್ ಕೊಡ್ಬೇಕಾಗತ್ತಲ್ವಾ? ಮೆಸೇಜ್ ಕೊಡ್ಬೇಕಾದ್ರೆ ನಾವು ಸರ್ ಹೇಳ್ತಾ ಇದ್ವಿ, ಇದು ಯಾರ ವಿರುದ್ಧ ಅಂದ್ರೆ ಯಾವ್ದೋ ಪರ್ಟಿಕ್ಯುಲರ್ ಏನಂತಾರೆ ಸಮುದಾಯನೋ ಇನ್ಯಾರನೋ ಟಾರ್ಗೆಟ್ ಮಾಡಿ ಮಾಡುವಂತದ್ದಲ್ಲ. ನಾನ್ ಹೇಳ್ತಾ ಇರುವಂತದ್ದು ಯಾರೇ ತಪ್ಪು ಮಾಡಿದ್ರು. ಯಾಕೆ ಅಂದ್ರೆ ಮೇಡಮ್, ಈ ತರದ ಶಿಕ್ಷೆಗಳು ಕೊಡದೆ ಹೋದ್ರೆ, ಈ ತರದ ಕಾನೂನುಗಳು ಬರದೆ ಹೋದ್ರೆ ಸಮಾಜದಲ್ಲಿ ಅರಾಜಕತೆ ಆಗ್ಬಿಡುತ್ತೆ. ಮೇಡಮ್, ನಾವು ಕರ್ನಾಟಕದಲ್ಲಿ ಕಳೆದ 15 ದಿನಗಳಿಂದ ಇಲ್ಲ 1 ತಿಂಗಳಿಂದ ನೀವು ನ್ಯೂಸ್ ಪೇಪರ್ ತೆಗೆದು ನೋಡಿ, ಪ್ರತಿದಿನ ಇಷ್ಟಿಷ್ಟು ಸಾವಿರ ಕೆಜಿ ಗಾಂಜಾ ಸೀಸ್ ಆಯ್ತು, ಡ್ರಗ್ಸ್ ಸೀಸ್ ಆಯ್ತು. ಈ ತರದ್ದು ಟೋಟಲ್ ಲೆಕ್ಕಾಚಾರ ನೋಡಿದ್ರೆ ಸಾವಿರಾರು ಕೋಟಿಗಳ ಇದು ಸೀಸ್ ಆಗಿರುವಂತದ್ದು. ಇದು ಯಾರು ವಿರುದ್ಧ ಬಳಸ್ತಾರೆ? ಯುವಕರು, ಯುವತಿಯರು, ಸಮಾಜ ಕಟ್ಟೋರು, ನಾಳಿನ ಭವಿಷ್ಯದ್ದು ಅಂತವ್ರ ಬಗ್ಗೆ ಇದ್ ಮಾಡ್ಬೇಕಾದಾಗ ಸ್ಟ್ರಿಕ್ಟ್ ಆಕ್ಷನ್ಸ್ ತಗೋಬೇಕಾ ಬೇಡವಾ? ಅದ್ರ ಸ್ಟ್ರಿಕ್ಟ್ ಆಕ್ಷನ್ಸ್ ಬೇಕಲ್ವಾ ಮೇಡಮ್? ಇಲ್ಲ ಅಂದ್ರೆ ಮೇಡಮ್, ಯಾಕೆ ಅಂತಂದ್ರೆ ಈ ತರದ ಸಮಾಜಘಾತಕ ಇದನ್ನ ಮಾಡಬಾರ್ದು. ಇದು ಸ್ಟ್ರಿಕ್ಟ್, ಇದು ಒಬ್ಬರಿಗಂತಲ್ಲ, ಒಬ್ಬರಿಗೆ ಮಾಡಿದ್ರೆ ಇಡೀ ಸಮಾಜ. ಇಲ್ಲ ಅಂದ್ರೆ ಕರ್ನಾಟಕ ಹಿಂದೆ ಪಂಜಾಬ್ ಅನುಭವಿಸ್ತಾ ಇದೆ, ಇವತ್ತು ಅನುಭವಿಸ್ತಾ ಇದೆಯಲ್ಲ, ಉಡ್ತಾ ಪಂಜಾಬ್ ಅಂತ, ಡ್ರಗ್ಸ್ ಸ್ಟೇಟ್ ಅಂತ. ನಮ್ದು ಒಂದು ಪ್ರಾಸ್ಪರಸ್ ಸ್ಟೇಟ್ ಮೇಡಮ್, ಒಂದು ಡೆವಲಪಿಂಗ್ ಸ್ಟೇಟ್. ಇಡೀ ದೇಶದಲ್ಲಿ, ಇಡೀ ಇದ್ರಲ್ಲಿ IT ಫೀಲ್ಡ್ ಆಗ್ಲಿ, ಇನ್ಫಾರ್ಮೇಶನ್ ಟೆಕ್ನಾಲಜಿಲಿ ಬೇರೆ ಇದ್ರಲ್ಲಿ ಮುಂದಿರುವಂತದ್ದು. ನೀವು ನಾಳೆ ದಿನ ಬಂದು ನಮ್ಮ ರಾಜ್ಯನ ಡ್ರಗ್ಸ್ ರಾಜ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀರಾ? ನೀವು ಡ್ರಗ್ಸ್ ರಾಜ್ಯ, ಸಾಂಸ್ಕೃತಿಕವಾಗಿ ಎಲ್ಲಾದ್ರೂ ಶ್ರೇಷ್ಠವಾಗಿರೋ ನಮ್ಮ ರಾಜ್ಯನ ಡ್ರಗ್ಸ್ ಮಾಫಿಯಾ ಬಿಡಕ್ ಮಾಡ್ತೀರಾ? ಒಂದು ಕಾಲಮಿನ ಪ್ರಕಾರ, ಒಂದು ರೀಸೆಂಟ್ ಆಗಿರುವಂತ ಇದ್ರ ಪ್ರಕಾರ, ಮೆಕ್ಸಿಕೋದಲ್ಲಿ ಡ್ರಗ್ಸ್ ಸೀಸ್ ಆಗೋದಕ್ಕಿಂತ ಜಾಸ್ತಿ ಪ್ರಮಾಣದ ಡ್ರಗ್ಸ್ ಸೀಸು ಕರ್ನಾಟಕದಲ್ಲಿ, ಅದು ಬೆಂಗಳೂರಿನಲ್ಲಿ ಏರ್ಪೋರ್ಟ್ ಅಲ್ಲಿ ಸೀಸ್ ಆಗಿರುವಂತದ್ದು. ಯಾರು ಹೊಣೆ ಇದಕ್ಕೆ? ಸರ್ಕಾರ ಜವಾಬ್ದಾರಿಯುತ ಮಾಡ್ಬೇಕಾಗತ್ತೆ. ಬೇರೆ ಕ್ರಮಗಳು, ಇದು ಸಮಾಜಘಾತಕ ಶಕ್ತಿಗಳಾಗ್ಬೇಕಾದಾಗ ಸರ್ಕಾರ ಸ್ಟ್ರಿಕ್ಟ್ ಆಕ್ಷನ್ಸ್ ತಗೊಂಡಿಲ್ಲ. ಈಗ KJ ಹಳ್ಳಿ, DJ ಹಳ್ಳಿ ಆಗ್ಬೋದು, ಸ್ಟ್ರಿಕ್ಟ್ ಆಕ್ಷನ್ಸ್ ತಗೊಂಡು ಕೋರ್ಟ್ ಅಲ್ಲಿ ಇರ್ಬೇಕಾದಾಗ ಕರ್ನಾಟಕದ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡ್ತಾರೆ ಇವರು ಅಮಾಯಕರು ಅಂತ. ಸಚಿವ ಸಂಪುಟ ಇವರು ಅಪರಾಧಿಗಳ ನಿರಪರಾಧಿಗಳ ಅಂತ ತೀರ್ಮಾನ ಮಾಡೋದೆಲ್ಲಿ? ಕೋರ್ಟ್ ಅಲ್ಲಿ ತೀರ್ಮಾನ ಆಗೋದನ್ನ ಸಚಿವ ಸಂಪುಟದಲ್ಲಿ ನೀವು ತೀರ್ಮಾನ ಮಾಡ್ತೀರಾ? ನೀವು ಆರ್ ಯು ದ ಜಜಸ್? ಇಸ್ ದ ಕ್ಯಾಬಿನೆಟ್ ದ ಜಡ್ಜ್? ಇಲ್ಲ. ಆದ್ರೆ ಅದು ಕನ್ನಡ ಪರ ಸಂಘ ಹೋರಾಟನೋ, ರೈತ ಪರ ಸಂಘ ಹೋರಾಟನೋ ಅಂದಾಗ ಅದು ಒಂದ್ ರೀತಿ ಇರುತ್ತೆ. ಸಮಾಜಘಾತಕ ಶಕ್ತಿಗಳು ಯಾಕೆ ಸಮಾಜದ ಶಾಂತಿಯನ್ನು ಕದಡ್ತಾರೆ, ಅವ್ರ ಪರವಾಗಿ ನಿಂತ್ಕೊಂಡು ಅವ್ರ ಪರವಾಗಿ ಸರ್ಕಾರ ಮಾತಾಡ್ಬೇಕಾದಾಗ ಈ ತರದ್ದು ಬುಲ್ಡೇಸರ್ ನೀತಿ ಅನ್ನೋದು ಬರ್ಬೇಕಾಗತ್ತೆ. ಯಾಕಂದ್ರೆ ಅದು ಜನರಲ್ ಮತ್ತೊಂದು ತಪ್ಪು ಮಾಡದೇ ಇರಕ್ಕೆ ಎಚ್ಚರಿಕೆ ಕೊಡುತ್ತೆ ಅವ್ರಿಗೆ. ಓಕೆ ಸರ್, ಮುರಳೀಧರ್ ಸರ್, ಈಗ ನೀವೇನ್ ಹೇಳ್ತೀರಾ? ಈ ಸಮಾಜಘಾತಕ ಶಕ್ತಿಗಳ ಕುಟುಂಬವನ್ನ ನಾಶ ಮಾಡೋದ್ರಲ್ಲಿ ಅಥವಾ ಅವರ ಮನೆಗಳನ್ನ ಕೆಡವೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಬಿಜೆಪಿ ವಕ್ತಾರರು ಹೇಳ್ತಾರೆ. ಒಂದು ನಿಮಿಷ, ಇದನ್ನ ಯಾರೋ ಅವ್ರು ಹೇಳ್ತಿರೋ ತರ ಅಷ್ಟು ಸರಳ ಅಲ್ಲ ಇವೆಲ್ಲ. ನಾವು ತುಂಬಾ ಸರಳ ಅಂದ್ರೆ ಸಿಂಪ್ಲಿಫೈ ಮಾಡ್ತಾ ಇದ್ದೀವಿ. ನಮ್ಮ ಹತ್ರ ಎಂಪೆರಿಕಲ್ ಎವಿಡೆನ್ಸ್ ಗಳ ಯಾವುದು ಅಂತ ನಾವು ನೋಡಕ್ ಹೊರಟ್ರೆ ನೋಡಿ, 2022 ನಲ್ಲಿ ಒಂದು ಸುಪ್ರೀಂ ಕೋರ್ಟ್ ಒಂದು ಡಿಸಿಷನ್ ಕೊಟ್ಟಿದೆ. ನಾನಲ್ಲ, ನೀವೂ ಅಲ್ಲ, ಮೀಡಿಯಾ ಕೊಟ್ಟಿದ್ದಲ್ಲ, ಅದು ಸುಪ್ರೀಂ ಕೋರ್ಟ್ ಒಂದು ಡಿಸಿಷನ್ ಕೊಟ್ಟಿದೆ. ಅದನ್ನ ನಾನು ನಿಮ್ಗೆ ಹೇಳ್ತೀನಿ. ಅದು ಏನ್ ಹೇಳುತ್ತೆ ಅಂದ್ರೆ ಪ್ಯುನಿಟಿವ್ ಪಾಪ್ಯುಲಿಸಮ್ ಅಂತ. ಇಟ್ ಈಸ್ ಕಾಲ್ಡ್ ಪ್ಯುನಿಟಿವ್ ಪಾಪ್ಯುಲಿಸಮ್ ಆಫ್ ಪಾಪ್ಯುಲರ್ ಕಲ್ಚರ್ ಅಂತ. ಆಮೇಲೆ ಅವರ ಅಬ್ಸರ್ವೇಷನ್ ಪ್ರಕಾರ ಇಟ್ ಈಸ್ ಅನ್ ಇಂಟರ್ಪ್ಲೇ ಬಿಟ್ವೀನ್ ಪ್ಯುನಿಟಿವ್ ಪಾಪ್ಯುಲರಿಸಮ್ ಅಫೆಕ್ಟ್ ಪಾಪ್ಯುಲರ್ ಕಲ್ಚರ್ ಇನ್ ದ ಕಂಟೆಕ್ಸ್ಟ್ ಆಫ್ ಬುಲ್ಡೋಸರ್ ಡಿಮಾಲಿಷನ್. ಅಂದ್ರೆ ಒಂದು ಪಾಪ್ಯುಲರ್ ಕಲ್ಚರ್ ಇದೆ ನಮ್ಮಲ್ಲಿ. ಪಾಪ್ಯುಲರ್ ಕಲ್ಚರ್ ಅಂದ್ರೆ ಏನು? ಕಾಡಿನ ನ್ಯಾಯ. ಇವ್ರಗಳ ಪ್ರಕಾರ, ಇವರು ಹೇಳ್ತಿರೋ ಪ್ರಕಾರ ಒಂದು ಕಾಡಿನ ನ್ಯಾಯ. ಯಾರಿಗೂ ಇನ್ಸ್ಟೆಂಟ್ ಜಸ್ಟಿಸ್ ಅನ್ನೋದು ಜಸ್ಟಿಸ್ ಅಲ್ಲ. ಇನ್ಸ್ಟೆಂಟ್ ತೀರ್ಮಾನಗಳು, ಉದಾಹರಣೆಗೆ ಪ್ರಯಾಗ್ರಾಜ್ ಕೇಸಲ್ಲಿ, ಪ್ರಯಾಗ್ರಾಜಲ್ಲಿ ಮೊಹಮ್ಮದ್ ಜಾವೇದ್ ಅಂತ ಒಬ್ಬ ವ್ಯಕ್ತಿ ಮನೆಯನ್ನು ಉರುಳಿಸ್ತಾರೆ. ಒಂದೇ ದಿನದ ಕಾಲಾವಕಾಶ ಕೊಡ್ತಾರೆ ಅವನಿಗೆ, ಒಂದೇ ದಿನ, ಆಯ್ತಾ? ಆಮೇಲೆ ಅದ್ರ ಹಿಂದಿನ ದಿನ ಜಾವೇದ್ನ ಅರೆಸ್ಟ್ ಮಾಡಿರ್ತಾರೆ. ಜಾವೇದ್ ಮನೇಲಿ ಇದ್ರಲ್ಲಿ ಇರ್ತಾರೆ, ಕಸ್ಟಡಿನಲ್ಲಿ. ಆದ್ರೆ ಅವನು ಉದ್ರಿಕ್ತಗೊಳಿಸಿದ್ದ
ಅಂತ ಹೇಳಿಲಾದ, ಹಿಂಸೆಗೆ ಪ್ರೇರೇಪಿಸಿದೆ ಎಂದು ಆರೋಪಿಸಲಾದ ಕಾರಣಕ್ಕೆ ಅವನು ಅರೆಸ್ಟ್ ಆಗಿರ್ತಾನೆ. ಸೊ ತಕ್ಷಣವಾದ ನ್ಯಾಯ, ತಕ್ಷಣವಾಗಿ ತೀವ್ರ ಶಿಕ್ಷೆ ಸಿಕ್ಬಿಡ್ಬೇಕು. ಯಾಕೆಂದ್ರೆ ವಿ ಹ್ಯಾವ್ ಟು ಪ್ಲೇ ಟು ದ ಗ್ಯಾಲರಿ. ಅರ್ಥ ಆಯ್ತಾ? ತಕ್ಷಣಕ್ಕೆ ಯಾರಿಗೋ ನ್ಯಾಯ ಕೊಟ್ಬಿಡೋದು. ಆದ್ರೆ ಅದು ಶುರುವಾಗಿದ್ದು ಉತ್ತರ ಪ್ರದೇಶದಲ್ಲಿ. ನೀವು ಹೇಳಿದ್ ಕರೆಕ್ಟ್. ಯೋಗಿ ಆದಿತ್ಯನಾಥ್ 2017 ಶುರು ಮಾಡಿದ್ರು ಅದನ್ನ ಪ್ರಶ್ನೆ ಮಾಡಕ್ಕೂ ಕೂಡ ಉತ್ತರ ಸಿಗಕ್ ಕೂಡ ನಾವು 2022 ತನಕ ಕಾಯ್ಬೇಕಾಯ್ತು. ಅಂದ್ರೆ 5 ವರ್ಷಗಳ ಕಾಲ ಅವರು ಮನೆಗಳನ್ನ ನಿರ್ದಾಕ್ಷಿಣ್ಯವಾಗಿ ಅವನ ಆರೋಪಿನೋ ಮತ್ತೊಂದು ಗೊತ್ತಿಲ್ಲದೆ ಉರುಳಿಸಿದ್ವಿ. ಆಯ್ತಾ? ಅದಾಯ್ತು. ಅವ್ರನ್ನ ಮನೆಗಳನ್ನ ಕೆಡವೋದು ಒಂದೇ ಒಂದ್ ನಿಮಿಷ ಬರೀ ಅದು ಮುಸ್ಲಿಮರಿಗೆ ಮಾತ್ರ ಸೀಮಿತ ಆಗಿದ್ಯಾ ಅಂತ? ಇಲ್ಲ ಇಲ್ಲ ಇಲ್ಲ, ಆ ತರ ಏನಾಗಿಲ್ಲ. ಆಗಿದೆ ತೆಲಂಗಾಣದಲ್ಲಿ ಅಥವಾ ಇನ್ನೊಂದ್ ಕಡೆ ನನಗೆ ಗೊತ್ತಿರೋಂಗೆ ಬಿಜೆಪಿ ಸಂಸದರ ಮನೆ ಕೂಡ, ಸಂಸದನೋ ಅಥವಾ ಎಂಪಿನೋ ಯಾವ ಕಾರಣಕ್ಕೋ ಅವ್ರ ಮನೆ ಕೂಡ ಬೀಳ್ಸಿದ್ದಾರೆ. ಇಲ್ಲ ಅಂತಿಲ್ಲ. ಅದು ಒಂದೇ ಒಂದು ಘಟನೆ. ಇನ್ನು ಉಳಿದಿರೋದೆಲ್ಲ ನೀವೆಲ್ಲೇ ನೋಡಿದ್ರು ಅದು ಒಂದು ಸಮುದಾಯ, ನಿರ್ದಿಷ್ಟ ಸಮುದಾಯ, ಮೈನಾರಿಟಿ ಸಮುದಾಯದ ವಿರುದ್ಧ ನಡೆದಂತಹ ಒಂದು ಕಾರ್ಯಾಚರಣೆ. ನಾನು ಯಾಕೆ ಇದನ್ನ ಕೋಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವರನ್ನ ಯೋಗಿ ಆದಿತ್ಯನಾಥ್ ಅವರನ್ನ ಬುಲ್ಡೋಸರ್ ಬಾಬಾ ಅಂತ ಕರ್ಸ್ಕೊಂಡ್ರು. ಆಯ್ತಾ? ಆಮೇಲೆ ಅದು ಮಧ್ಯಪ್ರದೇಶಕ್ಕೆ ಬಂತು. ಅಲ್ಲಿ ಶಿವರಾಜ್ ಸಿಂಗ್ ಚೌಹಾನ್ ಅವ್ರನ್ನ ಬುಲ್ಡೋಸರ್ ಮಾಮಾ ಅಂದ್ರು. ಆಯ್ತಾ? ರಾಜಸ್ಥಾನಕ್ಕೆ ಹೋಯ್ತು. ರಾಜಸ್ಥಾನದಲ್ಲಿ ಇನ್ನೇನೋ ಕರೆದ್ರು. ಅಲ್ಲಿ ಮುಖ್ಯಮಂತ್ರಿಗಳೆಲ್ಲರನ್ನು ಬುಲ್ಡೋಸರ್. ನೀವ್ ಹೇಳಿದ್ ಕರೆಕ್ಟ್. ಉತ್ತರ ಭಾರತದಾದ್ಯಂತ ಇದಿತ್ತು. ಆದ್ರೆ ನಿಧಾನಕ್ಕೆ ದಕ್ಷಿಣಕ್ಕೆ ಬಂದಾಗ ತೆಲಂಗಾಣ ಮಾಡಿದ ತಪ್ಪಿದೆಯಲ್ಲ, ತೆಲಂಗಾಣದಲ್ಲಿ ಮಾಡಿದ ಬುಲ್ಡೋಸರ್ ಸಂಸ್ಕೃತಿಯಿಂದ ಕಾಂಗ್ರೆಸ್ ಯಾವುದನ್ನ ವಿರೋಧಿಸ್ತಾ ಇದೆಯೋ, ಮೊದಲೇ ಹೇಳಿದೆ, ಅದರ ವಿರುದ್ಧ ನಡ್ಕೊಂಡಂತ ಇದು ಬಂತು. ಅದಕ್ಕೆ ಉತ್ತರ ಕೊಡಬೇಕಾಗಿರೋದು ಇವತ್ತಿಗೂ ಕಾಂಗ್ರೆಸ್ಸಿನ ಜವಾಬ್ದಾರಿ. ಆಯ್ತಾ? ನಂಬರ್ 1. ಎರಡನೇದು, ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ, ನನಗೆ ನಮ್ಮ ಸಂವಿಧಾನ ಏನ್ ಹೇಳಿದೆ ಅವೆಲ್ಲ ಒಂದ್ ಕಡೆ ಆಮೇಲೆ ಹೇಳೋಣ. ಆದ್ರೆ ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾ ಇದೆ ಅಂದ್ರೆ, ಸೆಪ್ಟೆಂಬರ್ 24 ಕೊಟ್ಟಿರೋ ಜಡ್ಜ್ಮೆಂಟ್ ಇದು. ಆಯ್ತಾ? ಸೆಪ್ಟೆಂಬರ್ 24, 2022. Bulldozer is an instant but not justice. End bulldozer justice. While state and many feel instant and speedy justice is right. I'll repeat. While state and many feel instant and speedy justice is right, that is still the bulldozer lands up in front of their homes. ಇವರೆಲ್ಲ ಹೇಳ್ತಿರೋರು ಇದಾರಲ್ಲ, ಬುಲ್ಡೋಸರ್ ಸಂಸ್ಕೃತಿ ಬರಬೇಕು ಅಂತ. ಅದು ಅವರ ಮನೆಗಳ ಮುಂದೆ ಬುಲ್ಡೋಸರ್ ಬಂದು ನಿಂತ್ಕೊಂಡು ಅವರ ಮನೆಯನ್ನ ಉರುಳಿಸಿದಾಗ ಮಾತ್ರನೇ ಸರಿ ತಪ್ಪು, ನ್ಯಾಯ ಅನ್ಯಾಯ ಎಲ್ಲದರ ಒಂದು ಅರಿವು ಯಾರಿಗೂ ಆಗೋದಿಲ್ಲ. ಒಂದ್ ನಿಮಿಷ ನನಗ್ ಪೂರ್ತಿ ನಿಮಗೆ ನಾನು ಹೇಳಿದ್ನಲ್ಲ, ನಿಮಗೆ ಮಾತಾಡಕ್ ಪೂರ್ತಿ ಅವಕಾಶ ಕೊಡ್ಬೇಕು ಅಂತ. ಅದೇ ತರನೇ. ಆಯ್ತಾ? ಅದೇ ತರನೇ ಅಲ್ಲಿ ತನಕನು ಇದು ಜಸ್ಟಿಸ್, ಇದು ನಾಗರಿಕ ಸಮಾಜ ಅಥವಾ ಸಿವಿಲೈಸ್ಡ್ ಸೊಸೈಟಿ ಅಂತ ನಾವೇನ್ ಹೇಳ್ತೀವಿ, ಅದಕ್ಕೆ ಇದು ಅನ್ವಯಿಸಕೂಡದು. ಯಾಕೆಂದ್ರೆ ಕಾನೂನು ಅನ್ನೋದು ಸಂವಿಧಾನ ಆಧಾರಿತವಾದ್ದು. ಅದರಲ್ಲಿ ಇನ್ನೂ ಒಂದು ಹೇಳತ್ತೆ ಸುಪ್ರೀಂ ಕೋರ್ಟ್, ಅವನು ಕನ್ವಿಕ್ಟೇ ಆಗಿರ್ಬೋದು, ಬರೀ ಇದಲ್ಲ, ಬರೀ ಆರೋಪಿ ಅಪರಾಧಿನೇ ಆಗಿರ್ಬೋದು. ಆದರೆ ಅವನ ಮನೆಯನ್ನ ಕೆಡವುವ ಅಧಿಕಾರ ಸ್ಟೇಟ್ಗಾಗ್ಲಿ ಯಾವುದೇ ಇನ್ಸ್ಟಿಟ್ಯೂಷನ್ಗೆ ಇಲ್ಲ, ಮಾಡ್ಕೊಂಡು ಹೇಳುತ್ತೆ. ಓಕೆ ಸರ್. ಇದು ಸರ್, ಈಗ ಬಿಜೆಪಿ ವಿರೋಧಿಗಳನ್ನ ಮಣಿಸೋಕಂದ್ರೆ ಯಾರು ಪ್ರಶ್ನೆ ಮಾಡ್ತಾರೋ, ಯಾವ ಒಂದು ಸಮುದಾಯ ಹೆಚ್ಚಾಗಿ ಬಿಜೆಪಿಯನ್ನ ಪ್ರಶ್ನೆ ಮಾಡುತ್ತೋ ಆ ಪ್ರಶ್ನೆ ಮಾಡುವಂತ ಸಮುದಾಯವನ್ನ ಮಣಿಸೋಕೆ ಬಿಜೆಪಿ ಬುಲ್ಡೋಸರ್ ನ್ಯಾಯವನ್ನ ತಂದಿದೆ ಅಂತ ಒಂದು ಆರೋಪ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಇದು ತಪ್ಪದು. ಸರ್ ವ್ಯಾಖ್ಯಾನ ಮಾಡಿದ್ದು ಕೆಲವು ಭಾಗ ಸರಿ, ಕೆಲವು ಭಾಗ ತಪ್ಪು. ಅದಲ್ಲಿ ಯಾಕೆ ಅಂತ ಕೇಳಿದ್ರೆ, ಯಾಕೆ ಯಾರ ಮನೆಯನ್ನ ಬುಲ್ಡೋಸ್ ಮಾಡ್ತಾರೆ, ಅವರು ಮಾಡಿದಂತ ಕೆಲಸಗಳೇನು, ಅದರ ಹಿನ್ನೆಲೆ ಏನು,
ಸಮಾಜಕ್ಕೆ, ಸಮಾಜದ ಆಸ್ತಿ ಪಾಸ್ತಿಗಳಿಗೆ, ಸರ್ಕಾರದ ಆಸ್ತಿ ಪಾಸ್ತಿಗಳಿಗೆ ಅವರು ಮಾಡಿದ ನಷ್ಟವೇನು, ಯಾವ ರೀತಿಯಾದಂತ ದೊಂಬಿಗಳು ಮಾಡಿದ್ರು. ನೀವು ತಗೊಂಡ್ರೆ, ಇತಿಹಾಸ ತಗೊಂಡ್ರೆ, ಅವ್ರು ಯಾವ ಕೃತ್ಯದಲ್ಲಿ ಭಾಗಿಯಾಗಿದ್ರು ಅಂತ ತಗೊಂಡ್ರೆ ಅದು ಸರಿ ಅನ್ಸುತ್ತೆ. ಅದಲ್ಲಿ ಜನರು ಒಪ್ಪಿದಾರೆ. ಅದಲ್ಲಿ ಜನರು ಒಪ್ಪಿಡ್ಬೇಕಾದಾಗ ಅದು ಏನಿದೆ ಅವ್ರ ಕಾನೂನು ಪ್ರಕಾರ ಶಿಕ್ಷೆ ಯಾವುದೇ ಆಗ್ಲಿ ಸಂವಿಧಾನದ ಅಡಿಯಲ್ಲೇ ಆಗ್ಬೇಕೇ ಹೊರತು, ಆದ್ರೆ ಅವರು ಸರ್ಕಾರಕ್ಕೆ ಮತ್ತೆ ಜನಸಾಮಾನ್ಯರ ಟ್ಯಾಕ್ಸ್ ನಲ್ಲಿ ನಡೆದಂತ ಯಾವುದೇ ಸಂಸ್ಥೆ ಆಸ್ತಿ ಪಾಸ್ತಿ ನಷ್ಟ ಮಾಡ್ಬೇಕು, ಅದು ಯಾರು ತುಂಬಿಸ್ಕೊಳ್ಳೋದು, ಯಾರದನ್ನ ಇದನ್ನ ನೀವು ಒಂದ್ ತಿಳ್ಕೊಬೇಕು. ನಾನು ಮೊದಲನೇ ಸ್ಟೇಟ್ಮೆಂಟ್ ಹೇಳಿದೆ, ಇದು ಎಲ್ರಿಗೂ ಆಗ್ಬೇಕು. ಯಾರು ತಪ್ಪು ಮಾಡಿದಾರೋ ಎಲ್ರಿಗೂ ಆಗ್ಬೇಕು. ಯಾವುದೇ ಒಂದು ಸಮುದಾಯ ಯಾರನ್ನೋ ಒಂದು ಟಾರ್ಗೆಟ್ ಮಾಡೋದಾಗಲಿ, ತಪ್ಪು ಮಾಡಿದ್ರು ಎಲ್ರಿಗೂ ಸಹ ಶಿಕ್ಷೆ ಆಗ್ಬೇಕು ಅಂತ ಆದ್ರೆ, ರೈತರ ಮೇಲೆ SUV ಕಾರ್ ಹರಿಸಿದ್ದು ಒಂದು ಇನ್ಸಿಡೆಂಟ್ ನೆನಪಿರ್ಬಹುದಲ್ವಾ? ಕೇಂದ್ರ ಮಂತ್ರಿ ಟೇನಿ ಅವರ ಮಗ, ಅವ್ರ ಮನೆ ಮುಂದೆ ಯಾವ್ದಾದ್ರು ಬುಲ್ಡೋಸರ್ ಹೋಗಿತ್ತಾ? ಹಾಕ್ಬೇಕು ಮೇಡಮ್. ನಾನು ಹೇಳ್ತಾ ಇರೋದು ಪ್ರಕ್ರಿಯೆ ಏನಿರುತ್ತೆ ಆಗ್ಲೇಬೇಕಂತ ನಾನು ಹೇಳ್ತಾ ಇರುವಂತದ್ದು. ನೀವು ಇಲ್ಲಿ ಅವರು ಪರಮೇಶ್ವರ್ ಹೇಳಿದ್ರು ಅಂತ ಹೇಳಿದ್ರಲ್ಲ, ಆದರೆ ಇದೇ ಚಾಮರಾಜಪೇಟೆಯಲ್ಲಿ ಹಸುವಿನ ಕೆಚ್ಚಲು ಕೂಯ್ದ್ರಲ್ಲ, ಅವ್ರಿಗೇನ್ ಶಿಕ್ಷೆ ಆಯ್ತು? ಇದೇ KG ಹಳ್ಳಿ DJ ಹಳ್ಳಿಲಿ ಇದಾಯ್ತಲ್ಲ, ಅವ್ರಿಗೇನ್ ಶಿಕ್ಷೆ ಆಯ್ತು? ಇದೇ ಮೈಸೂರಿನ ಉದಯಪುರದಲ್ಲಿ ಕಲ್ಲೆಸಿದ್ರಲ್ಲ ಪೊಲೀಸವ್ರ ಮೇಲೆ, ಅವ್ರಿಗೇನ್ ಶಿಕ್ಷೆ ಆಯ್ತು? ಅವ್ರ ಮೇಲೆ ಬುಲ್ಡೋಸರ್ ಹತ್ತಿಸಿದ್ರ? ಇದೇ ಹುಬ್ಳಿ ಧಾರವಾಡದಲ್ಲಿ ಬಂದ್ಬಿಟ್ಟು ಪೊಲೀಸ್ ಅವ್ರ ವ್ಯಾನ್ ಮೇಲೆ ಕುತ್ಕೊಂಡು ಮಾಡಿದಂತದ್ದು ಅವ್ರಿಗೇನಾಯ್ತು? ಇದ್ರಲ್ಲಿ ಕಲಬುರ್ಗಿನಲ್ಲಿ ಬಂದ್ಬಿಟ್ಟು ಪೊಲೀಸ್ ಅವ್ರ ಮೇಲೆ ಅಟ್ಯಾಕ್ ಮಾಡಿದಂತದ್ದು ಕೇಸ್ ವಾಪಸ್ ತಗೊಂಡ್ರಲ್ಲ, ಅವ್ರಿಗೆ ಬುಲ್ಡೋಸರ್ ಹತ್ತಿಸಿದ್ರ? ಬುಲ್ಡೋಸರ್ ಇಲ್ಲ ಅಲ್ವಾ ಅದಲ್ಲಿ? ಗೋ ಹತ್ಯೆಗಳು ಇದೇ ಮೊನ್ನೆ ಕೆರಗೋಡ್ನಲ್ಲಿ ಆಗಿದ್ದಂತದ್ದಾಗ್ಬೋದು, ಗಣೇಶನ ಮೆರವಣಿಗೆ ಮೇಲೆ ಕಲ್ಲೆಸಿದವ್ರಾಗ್ಬೋದು. ಯಾವ ಕ್ರಮ ಕೈಗೊಂಡ್ರಿ? ಏನಾದ್ರು ಇದಿದೆಯಾ ಅದ್ರಲ್ಲಿ? ಅರೆಸ್ಟ್ ಮಾಡಿದ ಆಯ್ತೇ ಹೊರತು ಏನಾಯ್ತು? ವಾಟ್ ನೆಕ್ಸ್ಟ್? ಅಪರಾಧಿಕ್ ಶಿಕ್ಷೆ ಆಯ್ತಾ? ಏನಾಯ್ತು? ಇದನ್ನ ಬರೀ ಮಾತಲ್ಲಿ ಹೇಳುವಂತದ್ದಲ್ಲ ಮೇಡಮ್. ಇದು ಸದನದಲ್ಲಿ ಅವ್ರು ಹೇಳಿದಂತದ್ದು ಜವಾಬ್ದಾರಿಯುತವಾಗಿ ಹೇಳಿರುವಂತದ್ದು. ಇಟ್ ಈಸ್ ಆನ್ ದ ರೆಕಾರ್ಡ್, ಇಟ್ ಗೋಸ್ ಆನ್ ದ ರೆಕಾರ್ಡ್. ಯಾಕೆ ಅಂತಂದ್ರೆ ಯಾವ ಪ್ರಶ್ನೆಗೆ ಪ್ರತಿಪಕ್ಷವಾಗಿ ಮೇಡಮ್ ಇವತ್ತು ಗೃಹ ಸಚಿವರು ಸದನದಲ್ಲಿ ಏನು ಉತ್ತರ ಕೊಡ್ತಾ ಇದ್ದಾರೆ, ಆಲ್ಮೋಸ್ಟ್ ಸುಮಾರು 200ಕ್ಕಿಂತ ಜಾಸ್ತಿ ಪ್ರಶ್ನೆಗಳು ಅವ್ರ ಇಲಾಖೆ ಮೇಲೆನೆ, ಗೃಹ ಇಲಾಖೆ ಮೇಲೆನೆ. ಯಾಕೆ ಅಂದ್ರೆ ದಟ್ ಶೋಸ್ ಇಸ್ ಇನ್ಎಫಿಷಿಯನ್ಸ್, ದಟ್ ಶೋಸ್ ಸರ್ಕಾರದ ಇನ್ಎಫಿಷಿಯನ್ಸ್. ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡೋದ್ರಲ್ಲಿ ಯಾವ ರೀತಿಯಾದಂತ ಇನ್ಎಫಿಷಿಯನ್ಸಿ ಆಗಿದೆ ಅಂತ ಗೃಹ ಇಲಾಖೆಯಲ್ಲಿ ಮೊನ್ನೆ ಒಂದು ವಾರದಲ್ಲಿ 48 ಪ್ರಶ್ನೆಗಳು ಬಂದಿರುವಂತದ್ದು ನಾನು ಸದನದಲ್ಲೇ ನಾನು ನೋಡ್ತಾ ಇರುವಂತದ್ದು, ಗಮನಿಸ್ತಾ ಇರುವಂತದ್ದು. ಯಾಕೆ ಬರುತ್ತೆ ಹೇಳಿ? ಇಡೀ ಕರ್ನಾಟಕದಲ್ಲಿ ಅದು ಮಹಿಳೆಯರ ಮೇಲೆ ಆಗ್ಬೋದು, ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ಬೋದು, ಬೇರೆ ಬೇರೆ ಇದರಾಗ್ಬೋದು, ರೋಡ್ ನಲ್ಲಿ ಎಂತರ ಕತ್ತಿ ಮಚ್ಕೊಂಡು ಇಟ್ಕೊಂಡು ಮಾಡ್ಕೊಂಡು ಹೋಗ್ತಾ ಇರ್ಬೋದು ಅನ್ಬೋದು, ವೀಲಿಂಗ್ ಆಗಿರ್ಬೋದು, ದರೋಡೆದಾಗಿರ್ಬೋದು, ಆಡುವಾಗಲೇ 7 ಕೋಟಿ ದರೋಡೆ ಆಗಿರ್ಬೋದು. ಇದೆಲ್ಲ ಏನ್ ಸೂಚಿಸುತ್ತೆ ಮೇಡಮ್? ಕಾನೂನು ಸುವ್ಯವಸ್ಥೆ ಕುಸ್ತಿದೆ ಅಂತ. ಆ ಕುಸ್ತಿದೆ ಅಂತಂದಾಗ ಸರ್ಕಾರ ಪ್ರಜೆಗಳನ್ನ ಎಲ್ಲರನ್ನೂ ಒಂದೇ ರೀತಿ ಅಂತ ನೋಡಿ, ಯಾರು ತಪ್ಪು ಮಾಡ್ತಾರೋ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ತಪ್ಪು ಮಾಡೋರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ. ನಾನು ಹೇಳ್ತಾ ಇದ್ದೀನಿ, ಇದು ಯಾವ ಸಮುದಾಯ ಮಧ್ಯಪ್ರದೇಶದಲ್ಲಿ ಒಂದು ಕೇಸಲ್ಲಿ ಒಬ್ಬ ಮುಸ್ಲಿಂ ವ್ಯಕ್ತಿ ವಿರುದ್ಧ ಒಬ್ಬ ಮಹಿಳೆ ಅತ್ಯಾಚಾರ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಾಳೆ. ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೆ ಆತನ ಮನೆಯನ್ನ ಬುಲ್ಡೋಸರ್ ಹರಿಸಿ ಮನೆಯೂ ಸರ್ವನಾಶ ಮಾಡ್ಬಿಡ್ತಾರೆ. ಆ ಮನೆಯಲ್ಲಿರುವಂತಹ ಆತನ ತಂದೆ ತಾಯಿ ಯಾರೆಲ್ಲ ಇದ್ರು ಅವರಿಗೆ ಅವ್ರ ಸಹೋದರ ಮನೆಯಲ್ಲಿ ವಾಸ ಮಾಡೋಕೆ ಆಶ್ರಯ ಕೊಡ್ತಾನೆ. ಆ ಸಹೋದರನ ಮೇಲೂ ಸಹ ಆಶ್ರಯ ಕೊಟ್ಟಿದ ಅನ್ನೋ ಕಾರಣಕ್ಕೆ ಪ್ರಕರಣ ದಾಖಲಾಗತ್ತೆ. ಇಷ್ಟೆಲ್ಲ ಆದ್ಮೇಲೆ ಕೋರ್ಟ್ ಅವನನ್ನ ಈ ಪ್ರಕರಣದಿಂದ ಖುಲಾಸೆ ಮಾಡುತ್ತೆ. ಯಾಕಂತಂದ್ರೆ ಈ ಹಿಂದೆ ಆಕೆ ಮಾದಕ ದ್ರವ್ಯವನ್ನ ಮಾಡ್ತಾ ಇದ್ಲು ಅಂತ ಅನ್ಕೊಂಡು ಈ ವ್ಯಕ್ತಿ ಕಂಪ್ಲೇಂಟ್ ಮಾಡಿದ್ದ ಅನ್ನೋ ಕಾರಣಕ್ಕಾಗಿ ಅದರ ಮೇಲೆ ಸುಳ್ಳು ಕೇಸ್ ದಾಖಲಾಗಿತ್ತು, ಅತ್ಯಾಚಾರದ್ದು. ಕೋರ್ಟ್ ಖುಲಾಸೆ ಮಾಡಿದ್ಮೇಲೆ ಈ ಒಂದು ಇನ್ಸ್ಟಂಟ್ ಜಸ್ಟಿಸ್ ಏನಾಯ್ತು ಸರ್? ಸರ್ಕಾರದ ಈ ಒಂದು ಯಾವುದೇ ಒಂದು ಕಾನೂನು ಕ್ರಿಯೆಯಲ್ಲಿ ನಾವ್ಯಾರು ತಲೆ ಹಾಕ್ಬಾರ್ದು. ಇಟ್ಸ್ ಟೇಕ್ಸ್ ಇಟ್ಸ್ ಓನ್ ಕೋರ್ಸ್ ಅಂತ. ಯಾವುದೇ ಸಾಕ್ಷಿ ಯಾರ್ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಅದ್ ಆಗ್ಲೇಬೇಕನ್ನೋದಂಥದ್ದು ನನ್ನ ಪಕ್ಷವಾಗಬಹುದು. ನೀವು ಪಿಕ್ ಅಂಡ್ ಚೂಸ್ ಮಾಡ್ತಾ ಇದ್ದೀರಾ. ಆ ತರದ ಉತ್ತರ ಬಲ್ಲೆ ಮೇಡಮ್. ಇಡೀ ಕರ್ನಾಟಕದ ರಾಜ್ಯದಲ್ಲೇನೆ ಯಾವ ರೀತಿಯಾದಂತ ಉದಾಹರಣೆಗಳನ್ನ ಪಿಕ್ ಅಂಡ್ ಚೂಸ್ ಮಾಡಿದಂತ ಸರ್ಕಾರ ಏನ್ ಕ್ರಮಗಳಿದೆ ಅಂತ ಕೊಡ್ಬೋದಲ್ಲ. ಸರ್ಕಾರ ಏನ್ ಮಾಡಿದೆ ಅದಲ್ಲಿ, ಯಾವ ರೀತಿಗೆ ಏನ್ ಮಾಡಿದೆ ಅದಲ್ಲಿ ಮೇಡಮ್? ಕರ್ನಾಟಕದ ಪ್ರಕರಣ ನೀವು ತಗೊಂಡು ಇದಕ್ಕೆ ಕರ್ನಾಟಕ ಸರ್ಕಾರ, ಈ ಸರ್ಕಾರ, ರಾಜ್ಯ ಸರ್ಕಾರ ಬಂದಾದ್ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ತಗೊಂಡಿದೆ ಅಂತ ಒಂದು ಉದಾಹರಣೆ ಕೊಡಿ ನೋಡೋಣ. ಈ ಒಂದು ಪ್ರಕರಣದಲ್ಲಿ ಸರ್ಕಾರ ಇದೇ ತರ ದೃಢವಾಗಿ ನಡೀತು, ಗೃಹ ಸಚಿವರು ಸರಿಯಾಗಿ ಈ ತರ ಕ್ರಮ ಕೊಂಡ್ರು ಅಂತ ಯಾವ್ದಾದ್ರು ಒಂದು ಹೇಳಕ್ಕಾಗುತ್ತೆ? ಏನ್ ಗೊತ್ತಾ, ನಾವು
ನಾನು ಹೇಳಿದ್ರಲ್ಲಿ ಅವ್ರಿಗೆ ಒಪ್ಪಿಗೆ ಇಲ್ಲದೆ ಇರೋದು ಅವರ ಸ್ವಂತ ನಿಲುವು. ನಾನು ಯಾವುದನ್ನು ಕೂಡ ಎಂಪೆರಿಕಲ್ ಎವಿಡೆನ್ಸ್ ಇಲ್ಲದೆ ಮಾತಾಡ್ತಾ ಇಲ್ಲ. ನಾನು ಕೋರ್ಟನ್ನು ಕೋಟ್ ಮಾಡ್ತಾ ಇದ್ದೀನಿ, ಆಮೇಲೆ ಘಟನೆಗಳನ್ನ ಕೋಟ್ ಮಾಡಿದ್ದೀನಿ, ಆಮೇಲೆ ಕಾನೂನಿನ ಪ್ರಕಾರ ಕೊಡಬೇಕಾದ ಕಾಲಾವಧಿಯ ಬಗ್ಗೆ ಮಾತಾಡಿದ್ದೀನಿ, ಎಲ್ಲಾ ವಿವರಗಳನ್ನು ಮಾತಾಡಿದ್ದೀನಿ. ಹಾಗೇನೆ ನಾನೇನ್ ಕಾಂಗ್ರೆಸ್ನ ವಾಗ್ತಾರ ಇಲ್ಲದೆ ಕಾಂಗ್ರೆಸ್ ಪರವಾಗೂ ಏನು ಮಾತಾಡ್ತಿಲ್ಲ. ತೆಲಂಗಾಣದಲ್ಲಿ ಏನಾಯ್ತು ಅನ್ನೋದನ್ನು ಹೇಳಿದ್ದೀನಿ. ಜೊತೆಗೆ ಪರಮೇಶ್ವರ್ ಅವರು ಇನ್ಎಫಿಷಿಯಂಟ್ ಆಗಿರೋ ಒಬ್ಬ ಹೋಮ್ ಮಿನಿಸ್ಟರ್ ಅನ್ನೋದನ್ನು ಹೇಳಿದ್ದೀನಿ. ಅದನ್ನ ದಯವಿಟ್ಟು ಯದುಕುಮಾರ್ ಗೌಡ ಅವರು ಅರ್ಥ ಮಾಡ್ಕೋಬೇಕು. ನಾನು ಅದನ್ನ ಯಾವುದನ್ನು ತಿರಸ್ಕರಿಸಿಲ್ಲ. ಆದ್ರೆ ನನ್ನ ಪ್ರಶ್ನೆ ಎಷ್ಟು ಅಂತ ಹೇಳಿದ್ರೆ, ನೀವು ಅಪೋಸಿಷನ್ ನಲ್ಲಿ ಇಷ್ಟು ಜನ ಬಿಜೆಪಿಯ ಇವರಿದ್ದಾರೆ, ಇಷ್ಟು ಜನ ಅವರಿಗೆ JDS ಬೆಂಬಲ ಇದೆ. ಈಗ ಇವರಿಷ್ಟು ಜನ ಸೇರಿ ಎಷ್ಟರ ಮಟ್ಟಿಗಿನ ಪ್ರಶ್ನೆಗಳನ್ನ ಎತ್ತಿ 200 ಪ್ರಶ್ನೆ ಕೇಳಿದ್ದಾರೆ. ಉತ್ತರ ಕೊಡೋದು ಬಿಡೋದು ಅದು ಸಾಂವಿಧಾನಿಕವಾಗಿ ಸಂಸದೀಯ ಸಂಸ್ಥೆಯ ವ್ಯವಸ್ಥೆಗೆ ಸಂಬಂಧಪಟ್ಟ ಉತ್ತರಗಳು. ಅವ್ರು ಕೊಟ್ಕೋತಾರೆ. ಅದಕ್ಕೂ ನನಗೂ ಇಲ್ಲಿಗೂ ಸಂಬಂಧ ಇಲ್ಲ. ನಾನು ಸಾಮಾಜಿಕವಾಗಿ ಎದ್ದಿರೋ ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಕೊಡ್ಬೋದು. ಅಂದ್ರೆ ಸದನದಿಂದ ಹೊರಗಡೆಗೆ ಈ ವಿಷಯ ಬಂದಿರೋದ್ರಿಂದ ಉತ್ತರ ಕೊಡ್ಬೇಕಾಗತ್ತೆ. ನನ್ನ ಪ್ರಕಾರ, ನನ್ನ ಒಪಿನಿಯನ್ನು ಅಲ್ಲ ಇದು, ಅಂಡ್ ಅನ್ ಅಬ್ಸರ್ವೇಷನ್ ಮಾತ್ರ ಹೇಳ್ತೀನಿ. ಅಂಡರ್ ದಿ ಕರೆಂಟ್ ಹಿಂದೂ ನ್ಯಾಷನಲಿಸ್ಟ್ political regime, it is insidiously symbolizes unchecked sovereign power. ಈ ತರ ಮಾಡೋದು ಒಂದು ಎಕ್ಸ್ಟ್ರಾ ಅಧಿಕಾರವನ್ನೇ ಕೊಟ್ಟುಬಿಡುತ್ತೆ ನಿಮಗೆ. ಇದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲೂ ಇಲ್ಲ, ಸಂವಿಧಾನದಲ್ಲಿ ಎಲ್ಲೂ ಇಲ್ಲ ಬುಲ್ಡೋಸರ್ ಓಡಿಸಿ ಅಂತ ಹೇಳಿ. ನೀವು ತಗೊಂಡಿರೋ ತೀರ್ಮಾನ ಅದನ್ನ ಲೀಗಲೈಸ್ ಮಾಡ್ಕೊಂಡಿದ್ದೀರಿ. ಅದನ್ನ ಲೀಗಲೈಸ್ ಮಾಡ್ಕೊಳ್ಳೋದಲ್ದೆ ಅದಕ್ಕೊಂದು ಸ್ಯಾಂಕ್ಟಿಟಿ ಬೇರೆ ಕೊಡ್ತೀರಿ. ಬಾಬಾ ಅಂತ ಕರ್ಸ್ಕೋತೀರಿ. ಅದನ್ನ ನೀವು ಒಂದ್ ಸಮುದಾಯ ಅಲ್ಲೇ ಇರ್ಬೋದು ಸರ್, ಒಂದ್ ಸಮುದಾಯ ತಪ್ಪು ಮಾಡ್ತಾ ಇದೆ ಅಂತಾನೆ ಇಟ್ಕೊಂಬೋಣ. ನಿಮ್ ಪ್ರಕಾರ ಆ ಸಮುದಾಯಕ್ಕೂ ಇದೇ ಕಾನೂನು ಅನ್ವಯ, ನೀವು ಮಾಡಿದ್ರು ಅದೇ ಕಾನೂನು ಅನ್ವಯ. DJ ಹಳ್ಳಿದು ಆಗಿರ್ಬಹುದು, ಅಥವಾ ಇನ್ನೊಂದಾಗಿರ್ಬೋದು, ಅಥವಾ ನಿಮ್ಮ ಮಂಡ್ಯದ ಕೇಸ್ ನೀವು ಹೇಳ್ತಾ ಇದ್ದೀರ ಅದಾಗಿರ್ಬೋದು. ಯಾವುದೇ ಆದ್ರೂ ಕಾನೂನು ಕ್ರಮ ಯಾಕೆ ತೆಗೆದುಕೊಂಡಿಲ್ಲ ಅಂತ ನೀವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ಬೇಕು. ಇವ್ರು ಮಾಡದೇ ಇದ್ದಾಗ ಸಂವಿಧಾನ ಬಿಟ್ರೆ ನಾವು ಯಾವ್ದಕ್ಕೆ ಹೋಗ್ತೀವಿ? ಕಾನ್ಸ್ಟಿಟ್ಯೂಷನಲ್ ಬೆಂಚ್ಗೆ ಹೋಗ್ತೀವಿ. ಕಾನ್ಸ್ಟಿಟ್ಯೂಷನ್ ಬೆಂಚ್ ನಲ್ಲಿ ಕ್ವಶನ್ ಮಾಡ್ತೀವಿ ನಾವು ಇದನ್ನ. ಅದನ್ನ ಯಾವುದೂ ಮಾಡದೆ ಅವ್ರನ್ನ ಬಿಟ್ರು ಇವ್ರನ್ನ ಏನ್ ಮಾಡಿದ್ರು? ತೂತು ಮೇಮೆ ಮಾಡ್ಲಿಕ್ಕಲ್ಲ ಸರ್ ನಾವಿರೋದು. ಸರ್ಕಾರ ಅಂತ ಇರೋದು, ಮಾಧ್ಯಮ ಅಂತ ಇರೋದು, ತಪ್ಪುಗಳಾದಾಗ ಸರಿ ತಪ್ಪುಗಳನ್ನ ಪ್ರಶ್ನೆ ಮಾಡ್ಲಿಕ್ಕೆ. 1 ಸೆಕೆಂಡ್ ಆಯ್ತಾ? ಮತ್ತೊಂದ್ಸರಿ ಹೇಳ್ತೀನಿ. ಅಂಡರ್ ದ ಪಾಪ್ಯುಲಿಸ್ಟ್ ಕರೆಂಟ್ ಹಿಂದೂ ನ್ಯಾಷನಲಿಸ್ಟ್ ಪೊಲಿಟಿಕಲ್ ರಿಜೈಮ್ insidiously symbolizes unchecked sovereign power used for destroying houses of purported enemies. Underline the word purported enemies of the state, that is minorities, considered to be, concluded to be, aita, though subverting principles of justice, glorification of cultural pluralism idu, glorification of cultural pluralism. ಇದನ್ನ ಮಾಡಕ್ ಹೋಗ್ಬಾರ್ದು. ರಾಜಕಾರಣ ಬೇರೆ, ರಾಜಕಾರಣ ಮಾಡೋದಕ್ಕೋಸ್ಕರನೇ ರಾಜಕಾರಣ ಇರೋದು. ಆದ್ರೆ ಒಂದು ಹಠದಿಂದ, ಒಂದು ದ್ವೇಷದಿಂದ ಮಾಡೋ ರಾಜಕಾರಣದಿಂದಕ್ಕಿಂತನೂ ಅದನ್ನ ನ್ಯಾಯದಡಿಯಲ್ಲಿ ತಂದು ಪ್ರಶ್ನೆ ಮಾಡಿ. ನನ್ನ ಪ್ರಶ್ನೆ ಇಷ್ಟೇನೆ, ಯಾವುದಕ್ಕೆ ಆದ್ರೂ ನಮಗೂನು ಯಾರಿಗೂನು ನ್ಯಾಯಾಲಯದ ಬಗ್ಗೆ, ನನಗೆ ಬೇಸಿಕಲಿ ನಾನು ಐ ಡೋಂಟ್ ವಾಂಟ್ ಟು ಜನರಲೈಸ್ ದಿಸ್, ನ್ಯಾಯಾಲಯದ ಬಗ್ಗೆ ಆಗ್ಲಿ, ಸಂವಿಧಾನ ಅಲ್ಲ ಸಂಸತ್ ಬಗ್ಗೆ ಆಗ್ಲಿ, ರಾಜಕಾರಣದ ಬಗ್ಗೆ ಆಗ್ಲಿ, ಫೋರ್ತ್ ಎಸ್ಟೇಟ್ ಅನ್ನೋ ಮಾಧ್ಯಮದ ಬಗ್ಗೆ ಆಗ್ಲಿ, ಯಾವ ಎಕ್ಸಿಕ್ಯೂಟಿವ್ ಬಗ್ಗೆ ಆಗ್ಲಿ, ನಂಬಿಕೆಗಳೇ ಉಳಿದಿಲ್ದೇ ಇರೋ ಕಾಲದಲ್ಲಿ ಪ್ರತಿಯೊಬ್ಬರು ನ್ಯಾಯಾಲಯದ ಮೆಟ್ಟಲು ಏರ್ತಾ ಇದ್ದಾರೆ. ದಿವಸಕ್ಕೆ 10 ಕೇಸ್ ನ್ಯಾಯಾಲಯದ ಮೆಟ್ಟಲು ಏರ್ತಾ ಇದೆ. ಅವರು ಕೊಟ್ಟಿದ್ದಾರೆ. ನಾನ್ ಕೊಡ್ತಾ ಇರೋದು ಏನು? ಕಡೆಗೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ? ನೀವು ಸುಪ್ರೀಂ ಕೋರ್ಟ್ ಬುಲ್ಡೋಸರ್, 1 ಸೆಕೆಂಡ್ ಸರ್, ಬುಲ್ಡೋಸರ್ ನ್ಯಾಯ ಅಸಂಬದ್ಧ ಅಂತ ಈ ಹಿಂದೆ ತೀರ್ಪು ಕೊಟ್ಟಿತ್ತು. ಆದ್ರೂ ಸಹ ಬಿಜೆಪಿ ಸರ್ಕಾರ, ಬಿಜೆಪಿ ಆಡಳಿತದಲ್ಲಿರುವಂತಹ ರಾಜ್ಯಗಳಲ್ಲಿ ಇದೇ ಬುಲ್ಡೋಸರ್ ನ್ಯಾಯವನ್ನ ಮುಂದುವರಿಸ್ತಾ ಇದೆ ಅಂತಂದ್ರೆ ಇದು ಸುಪ್ರೀಂ ಕೋರ್ಟ್ ನ ಹೇಳಿಕೆ, ಕಾನೂನುಗಳು ಬಿಜೆಪಿಗೆ ಲೆಕ್ಕಕ್ಕೆ ಇಲ್ವಾ ಅಂತ?
ಹೌದು, ಅದು ಇದು ಈಗಾಗ್ಲೇ ಗೊತ್ತಾಗಿ ಹೋಗಿದೆ. ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಒಂದ್ ಹೇಳ್ತಾರೆ, ನಾವು ಅಯೋಧ್ಯೆಯನ್ನು ರಕ್ಷಣೆ ಮಾಡ್ತೀವಿ ಅಂತ ಒಂದ್ ಕಾಲದಲ್ಲಿ ಕಲ್ಯಾಣ್ ಸಿಂಗ್, ಒಂದ್ ನಿಮಿಷ ನಾನು ಉತ್ತರ ಕೊಡ್ತಾ ಇದ್ದೀನಿ ಅದಕ್ಕೆ, ಒಂದೇ ಒಂದು ಹೇಳ್ಬೇಕು. ಕಲ್ಯಾಣ್ ಸಿಂಗ್ ಅಂಡರ್ಟೇಕಿಂಗ್ ಕೊಟ್ಟಿದ್ರು, ಹೋಗಿ ಮುಖ್ಯಮಂತ್ರಿಯಾಗಿ ಕಲ್ಯಾಣ್ ಸಿಂಗ್ ನಾನು ಅಯೋಧ್ಯೆಯನ್ನು ರಕ್ಷಿಸ್ತೇನೆ ಅಂತ ಅಂಡರ್ಟೇಕಿಂಗ್ ಕೊಟ್ಟವರು ಮಾಯ ಆಗ್ಬಿಟ್ರದು ಬಿದ್ದಾಗ. ಇದಕ್ಕೆಲ್ಲ ಯಾರು ಉತ್ತರ ಹೇಳ್ತಾರೆ? ಅಂದ್ರೆ ನೀವು ಎಷ್ಟರ ಮಟ್ಟಿಗೆ ಸಂವಿಧಾನಕ್ಕೆ, ಎಷ್ಟರ ಮಟ್ಟಿಗೆ ನ್ಯಾಯಾಂಗಕ್ಕೆ, ಎಷ್ಟರ ಮಟ್ಟಿಗೆ ಜಸ್ಟಿಸ್ ಅನ್ನೋದಕ್ಕೆ ಬಿಜೆಪಿ ಅಥವಾ ನಾವೆಲ್ಲ ಪ್ರೀತಿಸುವಂತ ನಾಯಕರುಗಳು ಇವರೆಲ್ಲ ಏನ್ ಉತ್ತರ ಕೊಡ್ತಾರೆ? ಯಾರು ಉತ್ತರ ಕೊಡಲ್ಲ. ಯಾಕೆಂದ್ರೆ ಇವರೇ ಹೇಳ್ತಾ ಇದ್ರು KG ಹಳ್ಳಿಗೆ ಏನ್ ಉತ್ತರ ಕೊಡ್ತೀರಿ ಅಂತ. ಇದೇ ಪ್ರಶ್ನೆ ಅವ್ರನ್ನು ಕೇಳಿ, ಯಾಕೆ ಕೊಡ್ಲಿಲ್ಲ ನೀವು ಉತ್ತರ ಅಂತ ಹೇಳಿ. ಅವ್ರನ್ನ ಯಾಕೆ ಕೇಳೋದಿಲ್ಲ? ನಮ್ಮನ್ ಅಂದ್ರೆ ಒಂದು ಪಕ್ಷ ಕಾಂಗ್ರೆಸ್ ಕೇಳ್ತೀರಿ ಅಥವಾ ಈ ತರ ಮಾತಾಡೋರನ್ನ ಕೇಳ್ತೀರಿ ನೀವು. ಇದು ನ್ಯಾಯನ, ಇದು ಅನ್ಯಾಯನ, ನೀವು ಮಾಡ್ಬೋದಾ, KG ಹಳ್ಳಿಲಿ ಮಾಡ್ಬೋದಾ, ಮಂಡ್ಯದಲ್ಲಿ ಮಾಡ್ಬೋದಾ, ಮಂಗಳೂರಲ್ಲಿ ಮಾಡ್ಬೋದಾ, ಚಾಮರಾಜಪೇಟೆನಲ್ಲಿ ಎಲ್ಲವೂ ತಪ್ಪೆ. ಯಾರೇ ಮಾಡಿದ್ರು ಅಪರಾಧನೇ. ಆದ್ರೆ ಅಪರಾಧವನ್ನ ತೀರ್ಮಾನ ಮಾಡೋದಿಕ್ಕೆ ನ್ಯಾಯಾಂಗ ಅಂತ ಇದೆ. ಪೊಲೀಸ್ನವ್ರು ಯಾಕ್ರಿ ಇರ್ಬೇಕು? ಇಲ್ಲ ಅಂದ್ರೆ ಈ ದೇಶದಲ್ಲಿ ಪೊಲೀಸ್ನವ್ರು ಯಾಕಿರ್ಬೇಕು? ಆಮೇಲೆ ನ್ಯಾಯಾಂಗ ಅಂತ ಯಾಕಿರ್ಬೇಕು? ಎಕ್ಸಿಕ್ಯೂಟಿವ್ ಅಂತ ಯಾಕಿರ್ಬೇಕು? ವಿಧಾನಸಭೆ ಅಂತ ಯಾಕಿರ್ಬೇಕು? ಹೋಮ್ ಮಿನಿಸ್ಟರ್ ಯಾಕಿರ್ಬೇಕು? ಮುಖ್ಯಮಂತ್ರಿ ಯಾಕಿರ್ಬೇಕು? ಇವೆಲ್ಲಾ ಬಿಟ್ಬಿಟ್ಟು ನಾವು ಇಲ್ಲಿ ಕೂತ್ಕೊಂಡು ಅದನ್ನ ಯಾಕೆ ಕೇಳಲಿಲ್ಲ ನೀವು, ಇದನ್ನ ಯಾಕೆ ಕೇಳಲಿಲ್ಲ ಅನ್ನೋದಲ್ಲ. ಕೇಳ್ಬೇಕಾಗಿರೋ ಜಾಗದಲ್ಲಿ ಅವರ ನಾಯಕರು ಕೇಳ್ಬೇಕಾಗಿರೋದು. ವಿರೋಧ ಪಕ್ಷವಾಗಿ, ಜವಾಬ್ದಾರಿಯತ ವಿರೋಧ ಪಕ್ಷವಾಗಿ ಇಲ್ಲಿ ಯದುಕುಮಾರ್ ಗೌಡ್ರು ಏನ್ ಹೇಳ್ತಾ ಇದ್ದಾರೆ, ಇದೇ ಪ್ರಶ್ನೆಗಳನ್ನ ವಿಧಾನಸಭೆಯಲ್ಲಿ ಕೇಳಿ. ಯದುಕುಮಾರ್ ಸರ್, ನೀವೇನ್ ಹೇಳ್ತೀರಿ ಇದ್ರ ಬಗ್ಗೆ? ಬಿಜೆಪಿಗೆ ಕಾನೂನಿನ ಭಯ ಇಲ್ವಾ? ತಾನೇ ಎಲ್ಲದು ಕಾನೂನನ್ನ ಮೀರಿದ ಶಕ್ತಿ ಅಂತ ಅನ್ಕೊಂಡಿದ್ಯಾ ಬಿಜೆಪಿ ಅಂತ? ಮೇಡಮ್, ಇಲ್ಲಿ ಯಾವ್ದು ಕಾನೂನಿನ ಮೀರಿನ ಶಕ್ತಿ ಅಲ್ಲ ಮೇಡಮ್. ನಾವು ಯಾವುದೇ ಸರ್ಕಾರ ನನ್ನ ಪ್ರಶ್ನೆ ಕೇಳಿ ಉತ್ತರ ಕೊಡ್ಬೇಕಾದಾಗ ಮಧ್ಯದಲ್ಲಿ ಮಾತಾಡ್ತೀರಾ. ನೀವು ಪ್ರಶ್ನೆ ಕೇಳಿದ್ದೀರಾ, ನಾನು ಉತ್ತರ ಕೊಡಕ್ಕೆ ಇಲ್ಲ, ದಯವಿಟ್ಟು ಹೇಳಿ. ಮಧ್ಯೆ ಮಾತಾಡ್ಬೇಡಿ ಮೇಡಮ್, ದಯವಿಟ್ಟು ನಾನು ಉತ್ತರ ಕೇಳಿಸ್ಕೊಂಡ್ಬಿಡಿ. ಇಲ್ಲ, ನಿಮ್ ಪ್ರಶ್ನೆ ಕೇಳಿ ಆದ್ಮೇಲೆ ನಾನು ಉತ್ತರ ಹೇಳ್ತೀನಿ. ಕಂಟಿನ್ಯೂ ಮಾಡಿ ಸರ್. ಮೇಡಮ್, ಇವಾಗ ಸರ್ ಹೇಳ್ತಾ ಇದ್ರು ಯಾಕೆ ಪ್ರಶ್ನೆ ಕೇಳಿಲ್ಲ ಅಂತ. ನಾವು ಪ್ರತಿದಿನನೂ ಸದನದಲ್ಲಿ ಪ್ರಶ್ನೆ ಕೇಳ್ತಾ ಇದೀವಿ. ಪ್ರಶ್ನೆ ಕೇಳೋದಕ್ಕೆ ಯಾವ ರೀತಿ ಅಸಮಂಜಸದ ಉತ್ತರ ಹೇಳ್ತಾರಂತ ಹಿರಿಯರಾದ ಅವರೇ ತಾರೇ ನೋಡಿರ್ತಾರೆ. ನಾನ್ ಕೇಳಿದ್ದೇನು ಅಂತಂದ್ರೆ, ಈಗ ಯಾಕೆ ಇದು ಬುಲ್ಡೇಸರ್ ನ್ಯಾಯ ಇದು ಅಂತ ಯಾಕೆ ನಾವು ಕೇಳ್ತಾ ಇದ್ದು ಸ್ಟ್ರಿಕ್ಟ್ ಆಕ್ಷನ್ಸ್ ತಗೋಬೇಕು ಅಂತ. ಸ್ಟ್ರಿಕ್ಟ್ ಆಕ್ಷನ್ಸ್ ಯಾಕೆ ತಗೋಬೇಕು ಅಂದ್ರೆ, ಸರ್ ಒಂದ್ ಎಕ್ಸಾಂಪಲ್ಸ್ ಕೊಡ್ತೀನಿ. ಒಬ್ಬ ಅಫ್ಜಲ್ ಗುರುನ ರಕ್ಷಣೆ ಮಾಡಕ್ಕೆ ಸುಪ್ರೀಂ ಕೋರ್ಟ್ಗೆ ಕಾಂಗ್ರೆಸ್ನವರು ಮಧ್ಯರಾತ್ರಿನಲ್ಲಿ ಕದ ತಟ್ತಾರೆ. ಅದಕ್ಕೇನಂತೀರಾ? ಅದೇ ಇವರು ರಾಮನ ಬಗ್ಗೆ ಅಯೋಧ್ಯದ ಬಗ್ಗೆ ಹೇಳಿದ್ರು, ರಾಮನ ಬಗ್ಗೆ ಅಯೋಧ್ಯದ ಬಗ್ಗೆ ಅಂದಾಗ ಅದು ನ್ಯಾಯಾಲಯದಲ್ಲಿ ತೀರ್ಮಾನ ಆಯ್ತು. ನ್ಯಾಯಾಲಯದಲ್ಲಿ ತೀರ್ಮಾನ ಮಾಡಿದಾಗ ಇದೇ ಕಾಂಗ್ರೆಸ್ನವರು 27-37 ಮಂದಿ ದೇಶದ ಪ್ರತಿಷ್ಠಿತ ಇವ್ರನ್ನ ವಕೀಲರುಗಳನ್ನ ಇಟ್ಟಿದ್ರಂತದ್ದು. ರಾಮ ಕಾಲ್ಪನಿಕ ಅಂದ್ರು. ಅದೇ ವಿವಾದ ಬಂದ್ಬಿಟ್ಟು ಸುಪ್ರೀಂ ಕೋರ್ಟ್ ತೀರ್ಮಾನ ಆಯ್ತು. ನಾನ್ ಕೇಳ್ತಾ ಇದ್ದೇನಂದ್ರೆ, ಏನ್ ಸಮಾಜದಲ್ಲಿ ಯಾರ್ಯಾರು ಇಲ್ಲೀಗಲ್ ಆಗಿ ಮಾಡಿದ್ದಾರೆ, ಯಾರ್ಯಾರು ಇಲ್ಲೀಗಲ್ ಆಕ್ಯುಪೆಂಟ್ಸ್ ಇದ್ದಾರೆ, ಯಾರ್ಯಾರು ಇಲ್ಲೀಗಲ್ ಆಕ್ಟಿವಿಟೀಸ್ ಮಾಡಿಸ್ತಾ ಇದ್ದಾರೆ, ಇವ್ರ ಮೇಲೆ ಕ್ರಮ ಕೈಗೊಳ್ಬೇಕು ಅಂತ. ಯಾರೋ ಮುಗ್ಧ ಜನರ ಮೇಲಾಗ್ಲಿ, ಯಾರೋ ಇದ್ರ ಮೇಲಾಗ್ಲಿ ಕ್ರಮ ಕೈಗೊಳ್ಬೇಕು ಆ ತರದಂತಲ್ಲ. ಸ್ಟ್ರಿಕ್ಟ್ ಆಕ್ಷನ್ ಹ್ಯಾಸ್ ಟು ಬಿ ಟೇಕನ್. ಲಾಸ್ಟ್ 2.5 ವರ್ಷದಲ್ಲಿ ತಗೊಂಡ್ರೆ ಇದೇ ಕಾಂಗ್ರೆಸ್ ಗವರ್ಮೆಂಟ್ಸ್ ನಲ್ಲಿ ಯಾವ್ದಾದಂತ ಒಂದು ಆಕ್ಷನ್ಸ್ ತಗೊಂಡಿದ್ದಾರೆ ಅನ್ನೋದು ದೊಡ್ಡ ಪಟ್ಟಿನೇ ಇದೆ ಮೇಡಮ್. ನಿಮ್ಗೆ ಓದ್ಬೇಕು ಅಂದ್ರೆ ನಾನು ಓದ್ತೀನಿ, ಸಮಯ ಇತ್ತು ಅಂತ ಹೇಳಿದ್ರೆ ನಾನು ದೊಡ್ಡ ಪಟ್ಟಿ ಮಾಡ್ತೀನಿ. ಅದ್ರಲ್ಲಿ ನಾವು ಕೇಳ್ತಾ ಇರೋದು ಏನು ಅಂತಂದ್ರೆ, ಜವಾಬ್ದಾರಿತ ಸ್ಥಾನದಲ್ಲಿ ಇರುವಂತಹ ಗೃಹ ಮಂತ್ರಿಗಳು ಯಾರೋ ಮಾಡಬೇಕಾದ ಕೆಲಸವನ್ನ ನೀವು ಮಾತಾಡಿಲ್ಲ ಸರ್, ದಯವಿಟ್ಟು. ಐ ಡಿಂಟ್ ಇಂಟರಪ್ಟ್ ಯು, ಪ್ಲೀಸ್ ಅಲೌ ಮೀ. ನಾ ಹೇಳ್ತಾ ಇರೋದು ಅಂತಂದ್ರೆ, ಯಾವುದೇ ಒಂದು ಘಟನೆಗಳಾಗ್ಬೇಕಾದಾಗ ನನಗ್ ಗೊತ್ತಿಲ್ಲ, ಚಿಕ್ಕ ಘಟನೆ ನೋಡ್ತೀನಿ, ಇದ್ ಮಾಡ್ತೀನಿ ಮೇಡಮ್. ಇದ್ರಲ್ಲಿ ಯಾವ್ದು ಬೇಡ ಮೇಡಮ್. ಇವಾಗ ಇದ್ರಲ್ಲಿ ಸೆಂಟ್ರಲ್ ಜೈಲಲ್ಲಿ ಆಯ್ತಲ್ಲ, ಇದ್ರಲ್ಲಿ ಏನಾಯ್ತು? ಸರ್ಕಾರದಲ್ಲಿ ಯಾವುದೇ ಹಠಾಚೂರ್ಯಗಳು ನಡೆದ್ರು ಕೂಡ ಅಧಿಕಾರಿಗಳು ಬ್ಲೇಮ್ ಹಾಕ್ಕೊಡುವಂಥದ್ದು, ಮಂತ್ರಿಗಳು ಉಳಿಸ್ಕೊಳ್ಳುವಂಥದ್ದು. ಮೂಢ ಹಗರಣದಲ್ಲಿ ಅದೇ ಆಯ್ತು. ವಾಲ್ಮೀಕಿ ಹಗರಣದಲ್ಲಿ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡು ಅದು ಅವ್ರ ಮೇಲೆ ಇದಾಯ್ತಂಥದ್ದು. ಬೇರೆ ಯಾವುದೇ ತಗೊಂಡ್ರು ಎಲ್ಲಾ ಅಕ್ರಮಗಳು ಮಾಡಿದಂಥದ್ದು ಅಧಿಕಾರಿಗಳು, ಮಂತ್ರಿಗಳೆಲ್ಲ ಸೇಫು. ಇದು ನ್ಯಾಯನಾ? ಇದು ವಿತೌಟ್ ಯಾರ ಹತ್ರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಐತೆ, ಯಾರ ಹತ್ರ ಹೋಮ್ ಡಿಪಾರ್ಟ್ಮೆಂಟ್ ಐತೆ, ಆಡುವಾಗಲೇ ಇಡೀ ಬೆಂಗಳೂರಿನಲ್ಲಿ ಇದ್ರಲ್ಲಿ ಮಧ್ಯದಲ್ಲಿ 7 ಕೋಟಿ ಕಳ್ತನ ಮಾಡ್ಕೊಂಡು ಹೋಗ್ತಾರೆ. ಇದೆಲ್ಲ ಏನ್ ಅನ್ಸುತ್ತೆ? ಜನರಲ್ಲಿ ಭಯ ಇಲ್ಲ ಅನ್ಸುತ್ತೆ. ನಾವು ಕೇಳ್ತಾ ಇರೋದು ಏನು ಅಂದ್ರೆ,
ಜನರಲ್ಲಿ ಇನ್ಸ್ಪೈಟ್ ಆಫ್ ಯಾವುದೇ ಡಿಸ್ಕ್ರಿಪೆನ್ಸಿ ಮಾಡ್ದಿರನೆ ಆ ಭಯ ತನ್ನಿ, ಕಾನೂನನ್ನು ಜಾರಿಗೆ ತನ್ನಿ, ಎಲ್ಲರಿಗೂ ಒಂದೇ ಆಗ್ಬೇಕು, ಯಾರಿಗೂ ಡಿಸ್ಕ್ರಿಮಿನೇಟ್ ಮಾಡಬಾರ್ದು ಅಂತ. ಅದಕ್ಕೆ ಅವ್ರು ಇನ್ನೊಂದು ಹೆಸರಿಟ್ಟಿರೋದು ಏನ್ ಸ್ಟ್ರಿಕ್ಟ್ ಆಗಿ ಅವ್ರು ಫಾಲೋ ಮಾಡ್ತಾ ಇದ್ದಾರೆ ಲಾನ, ಅದು ಬುಲ್ಡೇಸರ್ ಬಾಬಾ ಅಂತ ಇರ್ತಾರೆ, ಬುಲ್ಡೇಸರ್ ನ್ಯಾಯ ಅಂತ ಇರ್ತಾರೆ. ಅದೇನ್ ದೊಡ್ಡ ವರ್ಡ್ ಅಲ್ಲ. ಇರೋ ಕಾನೂನಿನ ಚೌಕಟ್ಟಿನಲ್ಲಿ ನೀವು ಪರಮೇಶ್ವರ್ ಅವರೇ ಕರ್ನಾಟಕದನ್ನು ಕಾನೂನು ಸುವ್ಯವಸ್ಥೆಯನ್ನು ಉಳಿಸಿ. ಇನ್ನೇನು ಹೊಸದಾಗಿ ಜನ ಕೇಳ್ಕೊಂತ ಇಲ್ಲ. ಮಹಿಳೆಯರ ಮೇಡಮ್ ಕೆಲವು ಭಾಗಗಳಲ್ಲಿ 18 ವಯಸ್ಸಿಗಿಂತ ಕಮ್ಮಿ ಆಗಿರುವಂತವ್ರು ಎಷ್ಟೋ ಜನ ಅಪ್ರಾಪ್ತೆ ಬಾಲಕಿಯರು ಗರ್ಭಿಣಿ ಆಗ್ತಿದ್ದಾರೆ. ಯಾವುದಕ್ಕೆ? ಏನು ಕಾರಣನೇ ಇಲ್ಲ. ರಿಪೋರ್ಟ್ ಇದೆ, ಪ್ರೆಸ್ ರಿಪೋರ್ಟ್ಸ್ ಇದೆ, ಡಿಸ್ಕ್ರಿಪ್ಷನ್. ನಾವು ಹೇಳ್ತಾ ಇರೋದು ತಗೊಬೇಕು ಮೇಡಮ್. ಸರ್, ಬಿಜೆಪಿ ಸರ್ಕಾರ ಹಾಗೂ ಕಾನೂನು ಮತ್ತೆ ಸಂವಿಧಾನ ಮತ್ತೆ ಕಾನೂನನ್ನ ಒಪ್ಪತ್ತಾ? ಬಿಜೆಪಿ ಅದರ ಪ್ರಕಾರ ನಡ್ಕೊಳ್ಳುತ್ತಾ? ನಮ್ಮ ಪ್ರಧಾನಮಂತ್ರಿಗಳು ಸಂಸತ್ತಿಗೆ ಬರೋದಕ್ಕಿಂತ ಮುಂಚೆ ಸಂವಿಧಾನದ ಪುಸ್ತಕಕ್ಕೆ ನಮಸ್ಕಾರ ಮಾಡ್ಬಿಟ್ಟೆ ಬಂದಿರುವಂತದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಂಚತೀರ್ಥಗಳನ್ನ ನಾವು ಅದನ್ನ ಪುನರುತ್ಥಾನ ಮಾಡಿ ಅದನ್ನ ಮಾಡ್ತಾ ಇರುವಂತದ್ದು. ಈ ಸರ್ಕಾರ ನಡೀತಾ ಇರೋದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿನೇ ನಡೆಯುತ್ತಾ ಇರುವಂತದ್ದು. ಸಂವಿಧಾನದ ಬಿಟ್ಟು ಬೇರೆ ಯಾವ್ದು ನಡೆಯಲ್ಲ. ಬಿಜೆಪಿಗಾಗ್ಲಿ ಅದು ಬರುವಂತ ಯಾವುದೇ ಪಕ್ಷಕ್ಕಾಗ್ಲಿ ಆಡಳಿತ ಬರ್ಬೇಕಾದಾಗ ಬಾಬಾ ಸಾಹೇಬ್ ಸಂವಿಧಾನದ ಮೇಲೆ ಗೌರವ ಇಟ್ಟೇ ಮಾಡ್ಬೇಕೆ ಹೊರತು, ಅದೇ ನಮ್ಮ ರಾಜ್ಯದ ಜನನಾಡಿಗಳ ಆತ್ಮ ಸಂವಿಧಾನ. ಸರಿ ಸರ್, ಹಾಗಾದ್ರೆ ಬುಲ್ಡೋಸರ್ ನ್ಯಾಯ ಯಾವ ಕಾನೂನಿನಲ್ಲಿದೆ, ಯಾವ ಸಂವಿಧಾನದಲ್ಲಿ ಬರೆದಿದೆ? ಹಾಗಾದ್ರೆ ತಪ್ಪಿತಸ್ಥರನ್ನ ಅವ್ರು ಏನೇ ತಪ್ಪು ಮಾಡಿದ್ರು, ಆಮೇಲೆ ಇಲ್ಲಿಗಲ್ ಗವರ್ಮೆಂಟ್ ಪ್ರಾಪರ್ಟಿ ಮೇಲೆ ಆಕ್ಯುಪೈ ಮಾಡ್ಕೊಂಡು ಬಿಲ್ಡಿಂಗ್ ಕಟ್ಕೊಂಡಿದ್ರು ಸುಮ್ನೆ ಹಾಗೆ ಬಿಟ್ಬಿಡ್ತೀರಾ ಅದನ್ನ? ಇಲ್ಲಿಗಲ್ ಪ್ರಾಪರ್ಟೀಸ್ ಮೇಲೆ ಗವರ್ಮೆಂಟ್ ಸರ್ಕಾರ ಯಾಕೆ ದ್ವೇಷ ರಾಜಕಾರಣ ಅಂತ ಕೇಳ್ತಿರೋದು. ಈಗ ಅವ್ರ ಅಪ್ಪ ಅಮ್ಮ ಏನು ತಪ್ಪು ಮಾಡಿರೋದಿಲ್ಲ, ಅವ್ರ ಅಕ್ಕ ತಂಗಿರ ತಪ್ಪು ಮಾಡಿರೋದಿಲ್ಲ ಅಲ್ವಾ? ಈಗ ಒಂದ್ ನಿಮಿಷ ಕೊಡ್ತೀರಾ? ಅಲ್ಲ, ನನಗೀಗ ಮಾತಾಡಕ್ ಅವಕಾಶ ಕೊಡ್ತೀರಾ? ದಯವಿಟ್ಟು ಮಾತಾಡಿ ಸರ್. ನಾನ್ ಹೇಳ್ತಿರೋದು ತೂತು ಮೇಮೆ, ಅದನ್ನೇ ಮೊದಲೇ ಹೇಳಿದ್ ನಾನು. ಅವರಷ್ಟು ಘಟನೆಗಳು ಮಾಡಿದ್ರು, ಇವರಿಷ್ಟು ಘಟನೆಗಳು ಮಾಡಿದ್ರು, ಮತ್ತೊಂದು ಮಾಡಿದ್ರು. ಎಲ್ಲ ಸರ್ಕಾರಗಳು ಒಂದ್ ಸರ್ಕಾರಕ್ಕಿಂತ ಒಂದು ಭಿನ್ನ ಅಲ್ಲ. ನನಗೆ ಕಾಂಗ್ರೆಸ್ ಸರ್ಕಾರವೂ ಒಂದೇ, ಬಿಜೆಪಿ ಸರ್ಕಾರವೂ ಒಂದೇ, JDS ಸರ್ಕಾರವೂ ಒಂದೇ. ಎಲ್ಲ ಸರ್ಕಾರಗಳು ರಾಜಕಾರಣಕ್ಕಾಗಿ ಏನೇನ್ ಬೇಕೋ ಎಲ್ಲ ಮಾಡ್ಕೊಂಡಿದ್ದಾವೆ. ಹಂಗಂತ ಹೇಳಿ ಯಡಿಯೂರಪ್ಪನವರು ಮಾಡಿದಾಗ, ಕೋರ್ಟ್ಗೆ ಜೈಲಿಗೆ ಹೋದಾಗ ಅವ್ರ ಮನೆ ಏನು ಉರುಳಿಸ್ಲಿಲ್ಲ, ಕನ್ವಿಕ್ಟ್ ಆಗ್ಲಿ, ಆರೋಪಿ ಆದಾಗ. ಇನ್ಯಾರೋ ಒಬ್ರು ಜೈಲಿಗೆ DK ಶಿವಕುಮಾರ್ ಹೋದ್ರು, ಅವ್ರ ಮನೆ ಯಾರು ಉರುಳಿಸ್ಲಿಲ್ಲ, ಜೈಲಿಗೆ ಹೋಗಿದ್ದಾರೆ ಅಂತ ಹೇಳಿ, ಆರೋಪಿ ಅಂತ ಹೇಳಿ. ಇದು ಸೆಲೆಕ್ಟಿವ್ ಅಮ್ನೀಸಿಯಾ. ಇದು ನಮ್ಗೆ ಈ ಸೆಲೆಕ್ಟಿವ್ ಅಮ್ನೀಸಿಯಾದಲ್ಲಿ ನಾವು ಮಾತಾಡೋಕ್ಕಿಂತನೂ ಮಾತಾಡದೇನೆ ವಿರೋಧ ಪಕ್ಷಗಳಿಗೆ ತುಂಬಾ ಅಸಮಾಧಾನ ಇದ್ದಾಗ ಆಡಳಿತ ಪಕ್ಷದ ಮೇಲೆ, ಆಡಳಿತ ಪಕ್ಷ ಏನೂ ಮಾಡಿಲ್ಲ 2.5 ವರ್ಷದಲ್ಲಿ, ಹೇಳ್ತಾನೆ ಬಂದಿದ್ದಾರೆ, 6 ವರ್ಷಕ್ಕೆ ಹೇಳ್ತಾ ಬಂದಿದ್ದಾರೆ, ಏನೂ ಆಗಿಲ್ಲ. ಸೊ ಮುಂದೆ ಸಾಂವಿಧಾನಿಕವಾಗಿ ನೀವೇನ್ ಮಾಡ್ಬೋದು? ಈ ಸಲಿನೇ ಅವರು ಬೆಳಗಾವಿನಲ್ಲಿ ತರ್ತೀವಿ, ಅವಿಶ್ವಾಸ ನಿರ್ಣಯ ತರ್ತೀವಿ ಅಂತ ಹೊರಟ್ರು. ತರ್ಲಿ. ಆ ತರದ ಸಾಂವಿಧಾನಿಕವಾಗಿ ನಿಮ್ಗೆ ಏನೇನ್ ಟರ್ಮ್ಸ್ ಇದೆಯೋ ಅದರಲ್ಲಿ ಇಟ್ಟುಕೊಂಡು ಫೈಟ್ ಮಾಡಿ. ಕಾನೂನಲ್ಲೇ ಇಲ್ಲದ ಸುಪ್ರೀಂ ಕೋರ್ಟ್ ಬೇಡ, ಮಾಡಕೂಡದು ಅಂತ ಹೇಳಿ ಆಜ್ಞೆ ವಿಧಿಸಿರುವಂತಹ ಈ ಬುಲ್ಡೋಸರ್ ಸಂಸ್ಕೃತಿಯನ್ನ ಸಂವಿಧಾನವೂ ಇಲ್ಲ, ಮತ್ತೊಂದು ಇಲ್ಲ. ನಮಗ್ ಬೇಕಾದಾಗ ಅಂಬೇಡ್ಕರ್ ಅಂತೀವಿ, ನಮಗ್ ಬೇಕಾದಾಗ ಇನ್ನೊಬ್ಬರ ಹೆಸರು ಹೇಳ್ತೀವಿ, ನಮಗೆ ಬೇಕಾದಾಗ ಸಂವಿಧಾನದ ಮೇಲೆ ಕೈ ಇಟ್ಟು ಇದು ಮಾಡ್ತೀವಿ. ಆದ್ರೆ ಸಂವಿಧಾನದ ಬದಲಾವಣೆಗೆ ಸಂವಿಧಾನವೇ ಬೇಡ ಅನ್ನೋರು ಎಷ್ಟು ಜನ ಇವತ್ತಿಗೂ ಬಿಜೆಪಿಯಲ್ಲಿ ಸಿಗ್ತಾರೆ. ಆದ್ರೆ ಸಂವಿಧಾನದ ಹೆಸರಿನಲ್ಲೇನೆ ತಪ್ಪುಗಳು ಮಾಡ್ಕೊಂಡ್ ಬಂದಿರೋ ಬೇರೆ ಸರ್ಕಾರಗಳು ಮಾಡಿಲ್ಲ ಅಂತ ನಾನು ಹೇಳಲ್ಲ. ಯಾಕೆಂದ್ರೆ ಎಮರ್ಜೆನ್ಸಿ ಬಂದಾಗ್ಲೂ ಸಂವಿಧಾನದ ವಿರೋಧಿ ನೀತಿ ಅದು. ನಾವು ಯಾರನ್ನು ನಾನ್ ತೆಲಂಗಾಣದಲ್ಲಿ ಹೇಳುವಾಗ ಕಾಂಗ್ರೆಸ್ ಅಂತಾನೆ ಹೇಳಿದೆ, ಖರ್ಗೆ ಹೆಸರು ಹೇಳಿದೆ, ಪ್ರಿಯಾಂಕಾ ಗಾಂಧಿ ಅಂತ ಹೇಳಿದ್ದಾರೆ ಅಂತ ಹೇಳಿದೆ. ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಮಾಡಿ ತಪ್ಪು ಅಂತ ಹೇಳಿದೆ. ಗೊತ್ತಾಯ್ತಾ? ನಾನ್ ಹೇಳ್ತಿರೋದು, ಯಾರೇ ಮುಖ್ಯಮಂತ್ರಿ ಏನ್ ದೇವ್ರಿಗಿಂತ, ನೀವ್ ಹೇಳ್ತಿರೋ ದೇವ್ರಿಗಿಂತ ದೊಡ್ಡವನಲ್ಲ. ನಾನ್ ಪ್ರಶ್ನೆ ಕೇಳಿದ್ದ ಅವಾಗ ಅಯೋಧ್ಯೆ ಬಗ್ಗೆ ಒಂದೇ,
ಸುಪ್ರೀಂ ಕೋರ್ಟ್ಗೆ ಹೋಗಿ ನೀವು ಅಫಿಡವಿಟ್ ಕೊಡ್ತೀರಿ, ಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ನಿಂತ್ಕೊಂಡು ಸಂವಿಧಾನದಿಂದ ತೆಗೆದುಕೊಂಡ ಆದೇಶದ ಮೇಲೆ ಇದು ಕೊಡ್ತೀರಿ. ನಾಪತ್ತೆ ಆಗ್ತಿರಲ್ಲ ಅದು ಬೀಳೋ ಹೊತ್ತಲ್ಲಿ. ನೀವೇನು ಮಾಡ್ಬೇಕಾಗಿರ್ಲಿಲ್ಲ. ದೊಡ್ಡದಾಗೇನು ನೀವು ಬಂದು ಸೈನ್ಯ ನಿಲ್ಲಿಸಿ ಅವ್ರನ್ನ ತಡಿಲಿ ಅಂತ ಹೇಳ್ತಿಲ್ಲ. ಆದ್ರೆ ಸಾಂವಿಧಾನಿಕವಾಗಿ ಒಂದು ಸರ್ಕಾರ ಮಾಡಬೇಕಾಗಿದ್ದ ಕೆಲಸವನ್ನ ಆಗ ಕಲ್ಯಾಣ್ ಸಿಂಗ್ ಮಾಡ್ಲಿಲ್ಲ. ಉದಾಹರಣೆ ಕೊಡ್ತಾ ಇರೋದು, ಅವ್ರದ್ದು ತಪ್ಪು ಇವ್ರದ್ದು ತಪ್ಪು. ಕಾಂಗ್ರೆಸ್ನವ್ರೇನು ತುಚ್ಛೀಕರಣ ರಾಜಕಾರಣ ಮಾಡ್ತೀರಾ ಅಂದ್ರೆ ಕಾಂಗ್ರೆಸ್ನವ್ರು ತುಚ್ಛೀಕರಣ ರಾಜಕಾರಣ ಮಾಡ್ತಾ ಇದ್ದಾರೆ, ನೀವ್ ಇನ್ನೊಂದಕ್ಕೆ ತುಚ್ಛೀಕರಣ ರಾಜಕಾರಣ ಮಾಡ್ತಾ ಇದ್ದೀರಿ. ಅದೆಲ್ಲ ಪ್ರಶ್ನೆ ಇದು. ನನಗೆ ನಿಮ್ ತುಚ್ಛೀಕರಣ ರಾಜಕಾರಣದಲ್ಲಿ ಯಾವುದೇ ಆಸಕ್ತಿ ಇಲ್ಲ. ನನಗೆ ಆಸಕ್ತಿ ಇರೋದು ನೀವು ಸಂವಿಧಾನವನ್ನ ಎಷ್ಟು ಗೌರವಿಸ್ತೀರಿ, ನ್ಯಾಯಾಂಗ ಕೊಟ್ಟಿರೋ ತೀರ್ಪನ್ನು ಎಷ್ಟು ಗೌರವಿಸ್ತೀರಿ. ನ್ಯಾಯಾಂಗ ಹೇಳಿದೆ ಈ ಕೇಸಲ್ಲಿ ಬುಲ್ಡೋಸರ್ ಅನ್ನೋದು ಪಾಪ್ಯುಲಿಸ್ಟ್ ಕಲ್ಚರ್. ಆ ಪಾಪ್ಯುಲಿಸ್ಟ್ ಕಲ್ಚರ್ನ ನ್ಯಾಯದ ಒಳಗಡೆ ಅವಕಾಶ ಇಲ್ಲ ಅಂತ ಹೇಳಿದ ಮೇಲೇನು ಪರಮೇಶ್ವರ್ ಹೇಳಿದ್ರು ತಪ್ಪು, ಸಿದ್ದರಾಮಯ್ಯ ಹೇಳಿದ್ರು ತಪ್ಪು, ಖರ್ಗೆ ಹೇಳಿದ್ರು ತಪ್ಪು. ಅದು ಕರೆಕ್ಟ್. ಓಕೆ ಸರ್, ಮುರಳೀಧರ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇದು ಸರ್ ಕೊನೆಯ ಪ್ರಶ್ನೆ ನಿಮ್ಗೆ ಏನಂತಂದ್ರೆ, ಸಪೋಸ್ ಕರ್ನಾಟಕದಲ್ಲಿ ಈ ಬುಲ್ಡೋಸರ್ ನ್ಯಾಯ ಬಂದ್ರೆ ಬಿಜೆಪಿ ಸ್ವಾಗತ ಮಾಡತ್ತಾ? ಯಾವುದು ಜನರ ಪರವಾಗಿರುತ್ತೆ, ಯಾವುದು ಜನರಿಗೆ ನ್ಯಾಯ ದೊರಕಿಸ್ಕೊಡುತ್ತೆ ಅಂತ ಯಾವುದೇ ವ್ಯವಸ್ಥೆ ಬಂದ್ರು ಸ್ವಾಗತಿಸ್ತೀವಿ. ಆದ್ರೆ ಜನರ ವಿರುದ್ಧವಾಗಿರುವಂತದ್ದನ್ನೇ ಈ ಸರ್ಕಾರ ಮಾಡ್ಬೇಕಾದಾಗ ಈ ತರದ ವ್ಯವಸ್ಥೆ ಈ ಸರ್ಕಾರದಲ್ಲಿ ಅದು ಗಗನ ಕುಸುಮವಾಗಿ ಇರುತ್ತೆ ಹೊರತು ಅದು ಯಾವತ್ತೂ ಜಾರಿಗೆ ಬರಲ್ಲ. ಇದು ಸುಮ್ನೆ ಬಾಯಿ ಮಾತಿಗೆ ಹೇಳಿದಂತದ್ದು. ಇದನ್ನ ಜಾರಿ ತರಕ ತಾಕತ್ತಾಗ್ಲಿ ದಮ್ಮಾಗ್ಲಿ ಪರಮೇಶ್ವರ್ ಅವ್ರಿಗಿಲ್ಲ. ಓಕೆ ಮುರಳೀಧರ್ ಸರ್, ನಿಮ್ಗೆ ಕೊನೆ ಪ್ರಶ್ನೆ. ಈಗ ಜನಸಾಮಾನ್ಯರಿಗೆ ವಿಡಿಯೋ ವೈರಲ್ ಆಗ್ತಾ ಇದ್ದಾಗೆ ಜನಸಾಮಾನ್ಯರ ಕಮೆಂಟ್ ಸೆಕ್ಷನ್ ಅಲ್ಲಿ ಯಾವ ರೀತಿ ಕಮೆಂಟ್ ಮಾಡ್ತಿದ್ದಾರೆ ಅಂದ್ರೆ, ನಿಮ್ಗೆ ಕಾನೂನು ವ್ಯವಸ್ಥೆಯನ್ನ ಸುವ್ಯವಸ್ಥೆ ಕಾಪಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ದಯವಿಟ್ಟು ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ಅದನ್ನ ಬಿಟ್ಟು ಆರೋಪಿಗಳ ಮನೆ ಕೆಡುವ ಕೆಲಸವನ್ನ ಮಾಡ್ಬೇಡಿ, ಕಾನೂನು ವಿರೋಧಿ ನಿಲುವುಗಳನ್ನ ತೆಗೆದುಕೊಳ್ಬೇಡಿ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? ನಾನ್ ಹೇಳ್ತೀನಲ್ಲ, ಮೊದಲೇ ಹೇಳಿದೆ, ನಿಮಗೆ ಒಂದು ಸಂವಿಧಾನದ ಅಡಿಯಲ್ಲಿ ಸರ್ಕಾರ ನಡೆಸಕ್ಕಾಗದೆ ಹೋದ್ರೆ ರಾಜೀನಾಮೆ ಕೊಟ್ಟು ಹೋಗಿ. ಗೊತ್ತಾಯ್ತಾ? ಸಂವಿಧಾನದ ಅಡಿಯಲ್ಲಿ ನ್ಯಾಯ ಕೊಡಕ್ಕಾಗದಿದ್ರೆ ಜಾಗ ಖಾಲಿ ಮಾಡಿ. ಅದು ಯಾರೇ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ಯಡಿಯೂರಪ್ಪ ಇರ್ಬೋದು, ಶೆಟ್ಟರ್ ಇರ್ಬೋದು, ಮತ್ತೊಬ್ರು ಇರ್ಬೋದು, ಮಗದೊಬ್ರು ಇರ್ಬೋದು, ಎಚ್ ಡಿ ಕುಮಾರಸ್ವಾಮಿ ಇರ್ಬೋದು. ಅದು ನನಗೆ ಪ್ರಶ್ನೆ ಅಲ್ಲ. ಯಾರಿಗೆ ರಾಜ್ಯವನ್ನ ಕಾಪಾಡಕ್ಕಾಗಲ್ಲ, ನಾನೆಲ್ಲ ಹೇಳ್ತಿರೋದು, ಸುಪ್ರೀಂ ಕೋರ್ಟ್ ಹೇಳಿದೆ. ಯಾವಾಗ ಕಾವೇರಿ ನೀರಿನ ಸಂಬಂಧದಲ್ಲಿ ಜನ ದಂಗೆ ಹೇಳ್ತಾರೆ ಅಂತ ಹೇಳಿ ಕಾವೇರಿ ನೀರಿನ ಪ್ರಶ್ನೆ ಬಂದಾಗ ಕಾವೇರಿ ಒಂದ್ ನಿಮಿಷ ಆಗ ಸುಪ್ರೀಂ ಕೋರ್ಟ್ ಒಂದೇ ಒಂದ್ ಮಾತು ಹೇಳ್ತು, ಆಗ್ಲಿಲ್ಲ ಅಂದ್ರೆ ಮನೆಗೆ ಹೋಗಿ ಅಂತ. ನಾನು ಈಗ್ಲೇ ಹೇಳೋದಷ್ಟೇ, ನಿಮಗೆ ಮಾಡಕ್ ಆಗ್ಲಿಲ್ವಾ, please vacate the place. Somebody will come and take this. Thank you. Okay sir, thank you so much sir. ಯದು ಸರ್, ಮುರಳೀಧರ್ ಸರ್, thank you so much. ಸೊ ವೀಕ್ಷಕರೇ, ನೋಡಿದ್ರಲ್ವಾ, ಇದಿಷ್ಟು ಬುಲ್ಡೋಸರ್ ನ್ಯಾಯ ಅನ್ನೋದು ಬುಲ್ಡೋಸರ್ ಅನ್ಯಾಯದ ಬಗ್ಗೆ ನಡೆದಂತಹ ಚರ್ಚೆ. ಮುಂದಿನ ದಿನಗಳಲ್ಲಿ ಏನಾಗತ್ತೆ ನೋಡೋಣ. ಗೃಹ ಸಚಿವರು ಏನಾದ್ರು ಆ ರೀತಿ ಹೇಳಿಕೆ ಕೊಟ್ಟಿದ್ದಕ್ಕೆ ಕ್ಷಮೆಯನ್ನ ಕೇಳ್ತಾರಾ ಅಥವಾ ಇದು ಯಾವ ರೀತಿ ಮುಂದುವರಿಯುತ್ತೆ ಅನ್ನೋದನ್ನ ಕಾದ್ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.